ತುಂಬಿದ ಹೊಳೆಯಾಗ ಕುಂಭ ಕಾಣುವುದೇನು ಬಂಗಾರದಿನಿಯ ಬಸವಣ್ಣ ಬಂಗಾರದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವು ತುಂಬಿಕ್ಯಾಲ ಬೆಳ್ಳಾನ ಬೆಳಗಾಗಿ ಬೆಳ್ಳಿ ಮೂಡಲ ಹರಿದ ಹೊಳ್ಳಳ್ಳಿ ಮೇನ ಬೆಳ್ ತೆಗೆದ ಹೊಳ್ಳಳ್ಳಿ ಮೇನ ಬೆಳ್ ತೆಗೆದ ಆಡ್ಯಾವು ಗರ್ತಿ ಗಂಗವನ ಉಡಿಯಾಗ ನಮ್ಮ ಹಂತಿ ಪದ್ದವರು ಬಸವಣ್ಣನ ಮ್ಯಾಗ ಕಣಕಿ ಹೇರ್ಕೊಂಡ್ ಬರ್ಮುಂದ್ ರಾಶಿ ಹೇರ್ಕೊಂಡ್ ಬರ್ಮುಂದ್ ಹೇಳ್ತಿದ್ರು ಕಂಬಿಯ ಹುಟ್ಟಾವಣ ತಂಗಿಯನ ಹುಟ್ಟಾವಣ ನಿಂಬಿ ಪತ್ತರದ ಜರತಾರ ನಿಂಬಿ ಪತ್ತರದ ಜರತಾರ ಹುಟ್ಟು ಬಂದ ಕಂಬಿಗಾರೋತಿ ಬೆಳೆಗಾರು ಸಂಗಮಕ್ಕೆ ಹೋಗಾಕ ಸಂಗಾಟ ಮಗ ಬೇಕು ತಂಬಿ ಹಿಡಿಯಾಕ ಸಸಿಬೇಕು ತಂಬಿ ಹಿಡಿಯಾಕ ಸಸಿಬೇಕು ಕೂಡಲ್ಲದ ಸಂಗಮಕ್ಕೆ ಹೋಗಿ ಬರಬೇಕು ಅಂತೇಳಿ ನಮ್ಮ ರೈತರು ಅವಾಗ ಖುಷಿ ತುಂಬಿ ಹಾಡ್ತಿದ್ರು ಆ ಹಾಡ ಅವಾಗ ಅಂತಿಂತ ಹಾಡುಗಳು ಇರ್ತಿದ್ದು ಭಾಳ ಚೆನ್ನ ಏನು ಹೆಣ್ಮಕ್ಳು ಹಾಡು ಅವ್ರಂತೂ ದೊಡ್ಡ ಓಡಿ ಹೋಗಲು ಬೇಡ ಗಾಡಿ ಜಿಗಲು ಬೇಡ ಗಾಡಿಯ ತೆಳಗೆ ತಿಳಿ ನೀರ ಗಾಡಿಯ ತೆಳಗೆ ತಿಳಿ ನೀರು ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ ನಾಯಿ ಬಾಲವ ಡಂಕ ನಾಗರ ಹಿಡಿಯ ಡಂಕ ನ್ಯಾಯ ಹರಿಯವಣ ಮಣಿ ಡಂಕ ನ್ಯಾಯ ಹರಿಯವಣ ಮಣಿ ಡಂಕ ಅವ್ರ ಮಣಿಯಾಗ ಸ್ವಸ್ಥೇರ ಡಂಕ ಕಡಿತನಕ ಹಂತಿ ಬಂದ್ ಮತ್ತ ಓಡಿ ಹೋಗಲು ಬೇಡ ಗಾಡಿ ಜಿಗಲು ಬೇಡ ಗಾಡಿಯ ತೆಳಗೆ ತಿಳಿ ನೀರ ಗಾಡಿಯ ತೆಳಗೆ ತಿಳಿ ನೀರು ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ ಎಷ್ಟು ಅವ್ರು ಹೇಳ್ತಿದ್ರು ಭಜನಾದವ್ರು ಹರ 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 ಅನ್ನವಲ್ಲಿ ಗುರುವಿನ ಪಾದ ಹಿಡಿಯುವಲ್ಲಿ ಹೇಳಿದ ಮಾತಾ ಕೇಳುವಲ್ಲಿ ನಿನ್ನ ಹೀನ ಗುಣದ ಬಿದ್ದು ಬೀಳುವಲ್ಲಿ ಹಿರಿಯರ ಗಳಿಸಿದ ಪುಣ್ಯದ ರೊಕ್ಕ ಬೆಳತನ ಬರದಿಟ್ಟಿಲ್ಲ ಅಕ್ಕ ಕಳ್ಳರ ಕೊಳ್ಳಿ ತಗೊಂಡು ಹೊಕ್ಕದ್ದು ನೋಡಿ ನೀವು ಹೊರಲಾಡದ ಕಂಡ ಶಿವನಕ್ಕ ಅವಾಗ ಮನುಷ್ಯನ ನಮ್ಮ ಜಾನಪದಗಳ ಒಳಗೆ ಒಂದು ದೊಡ್ಡ ತಾಕತ್ತೈತಿ ಓಡಿ ಹೋಗು ಹೊರ ಹಾವು ನಿಲ್ಲಿಸು ತಾಕತ್ ಜಾನಪದಾಗೈತಿ ಗುರು ಬೆಂಕಿ ಆರಿಸು ಜಾನಪದಾಗೈತಿ ಎಣ್ಣೆ ಇಲ್ಲ ನೀರು ಬತ್ತಿ ಉಳಿಸೋ ಶಕ್ತಿ ಜಾನಪದಾಗೈತಿ ಅಂತ ಜಾನಪದ ಶಕ್ತಿ ಅವಾಗ ನಮ್ಮ ಹಿರಿಯರು ಪಡ್ಕೊಂಡಿದ್ರು ಅವ್ರು ದುಡ್ಕೊಂಡಿದ್ರು ಪಡ್ಕೊಂಡಿದ್ರು ಮತ್ತೆ ಅವಾಗ ನಾ ಸಣ್ಣವರಿದ್ದಾಗ ಒಂದು ಎರಡು ಮಾತು ಮಾತಾಡ್ತಿದ್ರು ಶಿರು ಕೊಜ್ಜರು ಕಲಾರಿಗೆ ಕಾಕರೆಯರು ಒಂದು ಸೊಲ್ಲಾಪುರ ಗಂಟಿ ಚೌಡಿಯರು ಹತ್ತಿದ್ರು ಜಗಳಕ್ಕೆ ಅಂದ್ರೆ ಶಿವರು ಬಂದು ಜಗಳ ಗಂಟು ಬಾಳು ಅಂತ ಹೇಳಿ ಅವಾಗ ಹಿರಿಯರು ಮಾತಾಡ್ತಿದ್ರು ಮತ್ತೆ ಈಗಿದಲ್ಲ ಹಿರಿಯರು ಈಗ ನೀವೆಲ್ಲರೂ ಸಾಲಿ ಕಲ್ತೀರಿ ಶಾಣ್ಯರಾಗಿರಿ ಸುಧಾರನಾಗಿರಿ ಈ ಸದ್ದು ನಮ್ಮ ಮಾತು ಕೇಳೋದು ಎಲ್ಲ ಸೇರಿದಂಥ ತಿಳುವಳಿಕೆ ಮಂದಿ ಎಲ್ಲೂ ಇಲ್ಲ ಯಾಕಂದ್ರೆ ಎಲ್ಲ ಊರಾಗ ನೌಕರಿ ಸಿರ್ರಾಗ ನೌಕರಿ ಮಾಡೋರು ಬಾಗಲಕೋಟೆ ಜಿಲ್ಲಾದಾಗ ನೌಕರಿ ಮಾಡೋರು ಅಂದ್ರೆ ಸಿರೂರು ಮುಂದೆ ಐತಂತ ಹೇಳ್ತಾರೆ ನಾನು ಹೇಳೋದು ಕೇಳ್ಕೊತಾ ಇದ್ದೀನಿ ಮತ್ತು ಇನ್ನೂ ಒಂದು ಈ ಊರಾಗ ಒಂದೇನಿತ್ತು ಅಂದ್ರೆ ಕುಸ್ತಿ ಪಟುಗಳಿಗೆ ಭಾಳ ಸಹಾಯ ಸಹಕಾರ ಕುಸ್ತಿ ಆಡೋರು ಭಾಳ ಇಲ್ಲಿ ಜಗಜ್ಜೆಟ್ಟಿಗಳು ಭಾಳ ಇದ್ರು 7 ಗರ್ಡಿ ಮಣಿ ಇದಾವ ಅಂತ ಹೇಳ್ತಿದ್ರು ಈ ಊರಾಗ 7 ಗರ್ಡಿ ಮಣಿ ಅವಾಗ ನಮ್ಮ ಬೀಳಿಗ್ಯಾಗ ನಮ್ಮ ಆರಿನ ಕುಸ್ತಿ ಬರುವಾಗ ಹೇಳ್ತಾರೆ ಸಿರಾಗ 7 ಗರ್ಡಿ ಮಣಿ ಇದಾವ ಅಂತ ಹೇಳ್ತಿದ್ರು ಕುಸ್ತಿ ಆಡಕ್ಕೂ ಹೌದಾ ಜಗಳ ತೆಗಿಯಾಕು ಹೌದಾ ಭೂಮಿಯಾಗ ದುಡಿಯಾಕು ಹೌದಾ ಸಾಲಿ ಕಲಿಯಾಕು ಹೌದಾ ಮತ್ತೆ ಕ್ರಿಕೆಟ್ ಆಡಕತ್ತಿಲ್ಲ ನೀವು ಹೌದಾ ಈಗ ಯಾಕಂದ್ರೆ ನೀವು ದೊಡ್ಡ ಹೆಸರು ಮಾಡ್ರಿ ಆ ಹೆಸರ ಉಳಿಬೇಕಾದ್ರೆ ಈ ಮಣ್ಣಿನ ಋಣ ಈ ಮಣ್ಣು ಹೆಂಗೈತೆ ಅಂದ್ರೆ ದೊಡ್ಡ ಮಹಾತ್ಮರ ಆಶೀರ್ವಾದ ಸಿದ್ದೇಶ್ವರ ಆಶೀರ್ವಾದ ಐತಿ ಈ ಊರಿಗೆ ನಾ ಬಂದದ್ದು ಒಂದು 4ನೇ ಸಲ 5ನೇ ಸಲ ಒಮ್ಮೆ ಮುಂಡ್ರಿಗಿ ಮಾಸ್ತರ್ದೊಂದು ಏನೋ ಕಾರ್ಯಕ್ರಮ ಇತ್ತು ಬಂದಿದ್ವಿ ಅದಕ್ಕೆ ಮೊದಲು 74-70 ಶಿರೂರು ಸ್ವಾಮಿಯವರು ಅವ್ರ ಹೆಸರು ಏನೋ ಗೊತ್ತಿಲ್ಲ ನಮ್ಮೂರಿಗೆ PND ಬ್ಯಾಂಕ್ನಾಗಿದ್ರು ಅವ್ರಿಗೆ ಬಿಜಾಪುರ ಕಡೆ ನೋಡ್ರಿ ನಮ್ಮ ಮಲೆಯ ಸ್ವಾಮಿಗಳು ಆ ಸ್ವಾಮಿಗಳು ನಮ್ಮನ್ನ ಇಲ್ಲಿ ಡೋಳ ಬಾರ್ಸಕ್ಕೆ ಕರ್ಕೊಂಡ್ಬಂದಿದ್ರು ಅವಾಗ ಡೋಳ ಬಾರ್ಸೋವಾಗ ಅಂದ್ರೆ ಏನ ಆ ಸಡಗರ ಇವತ್ತು ನನಗೆ ಹೇಳಕ್ಕಿಲ್ಲ ನಾವು ಸಣ್ಣವರಿದ್ದೇವೆ ನಮಗೊಂದು 16 ವಯಸ್ಸ ಆ ಅಂಗಡಿಗಳಾಗ ಬೆಲ್ಲ ತಂದಂಗ ಬಾಯಾಗ ಹಾಕೋರು ಮಜ್ಜಿಗೆ ಕುಡಿಸೋರು ಏನ ಮತ್ತು ಅಲ್ಲೆಲ್ಲ ಸ್ವಾಮಿಗಳು ಪುರಾಣ ಮಾತಾಡಿದ್ರೆ ಸೂಜಿ ಬಿದ್ರೆ ಸಪ್ಪಳಾಗ್ಬೇಕು ಅಂಥ ಸ್ಟೇಜ ಅಂಥ ಮಾತ ನಾವೆಲ್ಲ ಅವಾಗ ನೋಡಿದ್ದೀವಿ ಅದಕ್ಕೆ ಅಂಥ ಊರಿಗೆ ಇವತ್ತು ನನ್ನ ಸನ್ಮಾನ ಕಲ್ತಿದ್ರಿ ನನ್ನ ಕೂಡ ಎಲ್ಲ ನನ್ನ ಬಳಗ ರೈತರ ಬಳಗೆಲ್ಲ ಸನ್ಮಾನ ಮಾಡಿದ್ರಿ ಮತ್ತು ಹುಟ್ಟಿದವ್ರಿಗೆ ನೀವೇನು ಮಾಡೋದು ಏನಕ್ಕೂ ರೊಕ್ಕ ಕೊಡೋದು ಬೇಡ ರೂಪಾಯಿ ಕೊಡೋದು ಬೇಡ ಯಾರ ಮಾತು ಪ್ರೀತಿಲೆ ಅಜ್ಜ ಆರಾಮದಿಯಾ ಕಾಕ ಆರಾಮದಿಯಾ ಆರಾಮದಿಯಾ ಅಂತ ನೀವು ಅನ್ಕೋತಿದ್ರಿ ಅಂದ್ರೆ
ನಮಗೆ 200 ವರ್ಷ ಬದುಕುವಂತ ಇದು ಇರ್ತೈತಿ. ಈ ಎಲ್ಲ ಏನಾಗಿಬಿಟ್ಟೈತಿ ಅಂದ್ರೆ ಮನ್ಯಾಗ ಮುದುಕರ್ನ ಈ ಸಾಲಿ ಕಲ್ತವ್ರು ಬಂದ ಮುದುಕರು ಸೇರುವನ್ನು. ಅವಾಗ ಮತ್ ಇನ್ನೂ ಒಂದು ಗುಡಿ ಗುಂಡಾರ ಯಾಕೆ ಕಟ್ಟಿಸ್ತಿದ್ರಂದ್ರ ಅವ್ ಮುದುಕರ ಶಾಂತ ಪ್ರಶಾಂತಕವಾಗಿ ಕುಂದ್ರತವಾಗ ಹಿರಿಯಾರು ಗುಡಿ ಕಟ್ಟೋರು ಗುಡಿ ಗುಂಡಾರ ಕಡೆ ಹೋಗಕ್ಕಿದ್ರೆ. ಈಗ ಎಲ್ಲಾರು ದೊಡ್ಡದವ್ರು ಅವಾಗ ಮಣಿ ಸಣ್ಣ ಇರ್ತಿದ್ದು, ಮನಸ್ಸು ದೊಡ್ಡ ಇರ್ತಿದ್ದು. ಅವಾಗ ಮಣಿ ಸಣ್ಣ ಇರ್ತಿದ್ದು, ಮನಸ್ಸು ದೊಡ್ಡ ಇರ್ತಿದ್ದು. ಮತ್ತೆ ಬದುಕರಿಗೆ ಅವಾಗ ಗುಡಿ ಗುಂಡಾರ್ಗೆ ವಯಸ್ಸಾದವ್ರು ಮಕ್ಕಳಾಕ್ ಹೋಗ್ತಿದ್ರು, ಮಣಿ ಇಟಕರು ಇರ್ತಿದ್ದಲ್ಲ ಮಕ್ಕಳಾಕ್ ಹೋಗ್ತಿದ್ರು. ಈಗ ಅವಾಗ ದೇವ್ರನ್ನ ಹಂಚಿಕಿಲ್ಲ, ದೇವ್ರು ಆರಾಮ್ ಗುಡಿಯಾಗಿರ್ತಿದ್ದು. ಯಾಕಂದ್ರೆ ಬಂದು ಮಕ್ಕಳು ಅನ್ನೋದು ಅದಾರ್ತೇಳಿ ಈಗ ದೇವ್ರ ಇವ್ರ ಮನಿಗೆ ದೊಡ್ಡ ದೊಡ್ಡ ಮಣಿ ಕಟ್ಬಿಟ್ಟೈತಿ ಮ್ಯಾಲ. ದೇವ್ರ ನಮ್ಗೆ ಒಬ್ಬರಿಗೆ ಕುಂದ್ರಾಕ್ ಬರೋಲ್ಲಪ್ಪ ಯಾರ ಜೋಡಿಗೆ ಬಂದೈತೆ ದೇವ್ರ ಕರ್ಯಾಕ್ ಹೊತ್ತು ಪಾಳೆ ಬಂದೈತಿ. ಈಗ ದೇವ್ರ ಕರ್ಯಾಕ್ ಬರ್ಬೇಕು. ಈಗ ಹಂಗೆ ನಡೆದೈತಿ. ಯಾಕಂದ್ರೆ ಭಯ ಭಕ್ತಿ ದೂರ ಆಗೈತಿ. ಅವಾಗ ನಮ್ಮ ಹಿರಿಯರು ಕಣಯಾರ ಕೆಡದಾರ ನೀರ್ಯಾರ ಹೊಡೆದಾರ, ಕಣಯಾರ ಕೆಡದಾರ ನೀರ್ಯಾರ ಹೊಡೆದಾರ, ಹೊತ್ತೇರಿ ಮೇಟಿ ಜಡದಾರ ಸಿರೋದಾರ, ಮುತ್ತೈದರು ಬಂದು ಮುರಿದಾರು, ಹಂತಿಯ ಒಡಿಯವರು ಹಂಚಿಕೆ ತೆಗೆದಾರು, ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟುಕೊಂಡ ಚಾಕುಡದ ಹಂತಿ ಹೊಡೆದಾರು. ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ, ಬಿಂಕಿರ್ಲು ನಿಮ್ಮ ಮನದಾಗ ಶಂಕಪ್ಪನ, ಸುಂಕಿರ್ಲು ನಮ್ಮ ಕಣದಾಗ ಅಂತೇಳಿ ರೈತರು ಬೆಳತಾಕ ಹಂತಿ ಹೊಡ್ತಿದ್ರು. ಆ ಹಂತಿ ಹೊಡೋದು ಸೆಳಗರ, ಆ ಹಾಡು ಸೆಳಗರ, ಹಂತಿ ಹೊಡ್ಯಾಕ ತುರ್ಮರಿ ಉಂಡಿ ಖಜೂರಿ ಕರ್ದಂತ ಹಂತಿ ಹೊಡ್ಯಾಕ ಕೊಡ್ತಿದ್ರು. ಅವಾಗ ಆ ಖಜೂರಿ ಆಸೆಕ ನಾವು ಹಂತಿ ಹೊಡ್ಯಕ್ಕೆ ಹಂತಿ ಹೊಡ್ಯಾಕ ಹೋಗ್ತಿದ್ದೆವು. ಅವಾಗೆಲ್ಲ ಈ ಹಾಡು ಬಂದವ್ರು ಕಣದಂಡಿ ಮಾಡಿ ಹಾಡೋರು, ಹಂತಿ ಹೊಡೋರು, ಚಾ ಮಾಡೋರು ಎಲ್ಲ ಜಡುತ್ತಿತ್ತು. ಅಂತ ಸಡಗರ ಈಗಿಲ್ಲ. ಯಾಕಂದ್ರೆ ಎಲ್ಲ ಕಡೆ ನೀರಾವರಿ ಬಂದು ಟ್ರ್ಯಾಕ್ಟರ್ ಬಂದ್ಬಿಟ್ಟಾವು, ಗೆಳೆ ಹೊಡು. ಈಗ ಮಕ್ಕಳ ಮನೆ ಒಳಗೆ ಎತ್ತು ಕಮ್ಮಿ ಆಗಿಬಿಟ್ಟಾವು, ಬರೀ ಟ್ರ್ಯಾಕ್ಟರ್ ಬಂದ್ಬಿಟ್ಟಾವು. ಅದಕ್ಕೆ ನಮ್ಮ ಹಿಂದೆ ಹಿರಿಯರು ಎಂಥವ್ರು 8 ಎತ್ತು ಕಟ್ಟಿದ ಮನೆಯಾಗ ಒಂದು ಕುಂಟೆ ಎತ್ತು ಉಳಿಯಂಗಿಲ್ಲ. ಲೋಡಿ ಕೂತಾವ, ಗಾಡಿ ಕೂತಾವ. ನೋಡಿ ಅಂತ ಹಣವು ಗಳಿಸಿದ ಹಮ್ಮಿಲಿ ಇರಬೇಡ್ರಿ, ಉಣ್ಣಾಕ ದಿನಗಿಲ್ಲ ಮಕ್ಕಳ ದುರ್ಳರು ಬರ್ತಾರ, ದತ್ತರು ಬರ್ತಾರ, ಎಣಸಿ ಹಣ್ಣು ಕೊಡ್ರಿ ಮಕ್ಕಳ ಅಂತ ಅವ್ರು ಹೇಳಿವಾದ್ರೆ ಆದಿಮಟ್ಟಿ ಜಂಗಮರು ಅಂಥವ್ರು ಹೇಳಂದ್ರೆ ಅವ್ರು ಚಂಚಾಗ ಜೋಗಿ ಹಾಕೊಂಡು ತಿರ್ಕೊಂಡ್ ಬಂದು ಅಲ್ಲಿ ಚಂದ್ರನ ಗುಡಿ ಮೇಲೆ ಮ್ಯಾಲ ಕುಂಡ್ರು ಕೂತು ಚಂದಿನಾಗ ಏನ್ ಮಾತಾಡೋರು, ಇಲ್ಲಿ ಡ್ಯಾಮ್ ಕಟ್ಬೇಕು, ಇಲ್ಲಿದ್ದ ಬಬಲಾದ ತಕೊಂಡು ನೀರು ಇತ್ತಂದ್ರೆ ಈ ಮುಂದಿನ ಕಡೆ ಮೆಟ್ಟು ಬಿಡಿಸ್ಬೇಕು, ಮೆಟ್ಟು ಬಿಡಿಸಿ ಊರಿಗೆಲ್ಲ ನೀರು ಹಾಸಿ ನೀರಾವರಿ ಮಾಡಬೇಕು. ಅವ್ರು ಮಾತಾಡ್ತಿದ್ರು. ಆದ್ರೆ ಇವತ್ತಿಗೂ ಆದಿಮಟ್ಟಿ ಜಂಗಮೂರು ಹೆಂಗೆ ಮಾತಾಡ್ತಾನೆ ಅಂತಿದ್ರ ಅವ್ರು ಮಾತಾಡಿದ ಮಾತು ಇವತ್ತು ಕರೆ ಆಗಿ ಹೋಗೈತಿ. ಇವತ್ತು ಆದಿಮಟ್ಟಿ ಅಡ್ಡಗಟ್ಟಿ ಸಿಟಿ ಬಳಿ ಸಂಕವಾಗಿ ಬಬಲಾದಿ ಬಾಬ್ಬಿ ಹೊಡಿ ಎಲ್ಲ ಊರು ಬಿಟ್ಟು ಊರುಗಳಿಗೆಲ್ಲ ಬಂದು ಬೇರೆ ಕಡೆ ಊರಾದ್ರು. ಅವ್ರು ಆಡಿದ ಮಾತು ಒಂದು ಸುಳ್ಳಾಗಿಲ್ಲ. ಅದಕ್ಕೆ ನಮ್ಮ ಹಿಂದೆ ಹಿರಿಯಾರ ಅಂತ ತಪಶಕ್ತಿ ಇತ್ತು. ಮತ್ತು ಅವಾಗ ಮೋಸ ವಂಚನೆ ಊರಾಗ ಒಬ್ರು ಯಾರ ಇರ್ತಿದ್ರಷ್ಟ ಎಲ್ಲ ಮಂದಿ ದೇವ್ರ ಅಂತವ್ರು ಇರ್ತಿದ್ರು. ಅವ್ರು ಏನು ಇರ್ತಿದ್ರಂದ್ರೆ ಆ ಸುಳ್ಳು ಹೇಳೋದು ತಗಲ್ ಮಾಡಿದ್ರು, ದೇವ್ರು ತಗಲ್ ಮಾಡ್ತಾರೆ. ಮತ್ತು ಅವ್ರು ಸೆರೆ ಕುಡಿಯೋರು, ದೇವ್ರು ಸೆರೆ ಕೊಡ್ತಾರೆ, ಸುಳ್ಳು ಹೋಗ್ಬೇಡ ಹಿಂಗೆ ಹಚ್ಚಿದ್ರು ಮಂದಿ. ಈಗ ಸುಳ್ಳು ಹೇಳೋದು ಒಂದು ಊರು ಆಗಿಬಿಟ್ಟೈತಿ. ಕತ್ರಿ ಗಂಟು ಗಪ್ ಮಾಡೋದು ಒಂದು ಊರ, ಸುಳ್ಳು ಹೇಳೋದ ಒಂದು ಊರ, ಜಗಳ ಹಚ್ಚೋದ ಒಂದು ಊರ. ಅವರ ಹಿರಿಯರು ಈಗ ಎಲ್ಲ ಒಳ್ಳೆಯವ್ರದ್ದು ಏನು ಕೆಲಸ ಇಲ್ಲ, ಸಂಬಾಯ್ತು ಬಂದಿರೋದು ಏನು ಕೆಲಸ ಇಲ್ಲ. ಯಾಕಂದ್ರೆ ಈಗೆಲ್ಲ ಮ್ಯಾಲೆ ಹೆಚ್ಚಾಗಿಬಿಟ್ಟೆ. ಅದ ಎಲ್ಲಿ ತಕ ಹೋದ್ರು, ಸರ್ಕಾರದಾಗ ಹೋದ್ರು ನ್ಯಾಯ ಸಿಗವಾದ್ರು, ಕೋರ್ಟ್ ಕಚೇರಿಯಾಗೂ ನ್ಯಾಯ ಸಿಗವಾದ್ರು. ಅವಾಗ ಏನಿತ್ತಂದ್ರೆ ನಮ್ಮ ಹಿರಿಯರು ಹೆಂಗಿದ್ರು ಅಂದ್ರೆ ಯಾರು ಒಂದು ಕಪ್ ಚಹಾ ಕುಡಿತಿದ್ದಿಲ್ಲ. ಊರಾಗ ಒಬ್ಬರು ಹಿರಿಯರು ಯಾವ ಧರ್ಮದಾರು ಇಲ್ಲ, ಆ ಧರ್ಮದ ಹಿರಿಯರು ಒಂದು 4-5 ಮಂದಿ ಇದ್ರಂದ್ರೆ ಯಾರು ಅಡ್ಡ ಹಾಕ್ತಿದ್ದಿಲ್ಲ. ಅವ್ರು ಏನು ಹೇಳ್ತಾರೋ ಅವ್ರ ಮಾತು ಕೇಳ್ತಿದ್ರು. ಈಗ ಯಾರ ಮಾತು ಯಾರು ಕೇಳ್ತಾರೋ? ಅಪ್ಪನ ಮಾತು ಮಕ್ಕಳು ಕೇಳೋರು, ಗಂಡನ ಮಾತು ಹೆಂಡತಿ ಕೇಳೋರು, ಅತ್ತಿ ಮಾವನ ಮಾತು ಹೊಸ್ತೇರು ಕೇಳೋರು. ಏನು ಈಗ ಅವು ಅತ್ತಿ ಮಾವ ಅವು ಎಲ್ಲಿ ಆಶ್ರಮದಾಗ ಇಡಾಕತ್ಯಾರು. ದಯಮಾಡಿ ನಮ್ಮ ರೈತರ ಮಕ್ಕಳು ತಾಯಿ ತಂದೆ ಎಲ್ಲೂ ಆಶ್ರಮದಾಗಿಲ್ಲ. ಅದೊಂದು ನಮ್ಗೆ ಭಾಳ ಖುಷಿ. ನಮ್ಮ ರೈತರ ಮಕ್ಕಳು
ರೈತರ ಬಗ್ಗೆ ಅವ್ರ ತಾಯಿ ತಂದಿದ್ದು ಆಶ್ರಮದಾಗಿತ್ತಿಲ್ಲ. ಈಗ ನೌಕರಿ ಮಾಡೋರ್ತಿಲ್ಲ, ಆ ನೌಕರಿ ಮಾಡೋರು ಹೆಂಡ್ರಿಗೆ ಸಾವ್ತಾರ, ಆ ಮುದುಕರು ಅಂತ ಅಲ್ಲಿ ಆಶ್ರಮದಾಗ ಇರ್ತಾರ. ಮತ್ತೆ ಏನು ಮಾಡ್ದವು? ನನ್ನ ಮಗ ಅಮೇರಿಕದ, ನನ್ನ ಮಗ ಫಾರಿನ್ದಾಗದ, ನನ್ನ ಮಗ ಇಂಗ್ಲೆಂಡ್ದಾಗದ, ನನ್ನ ಮಗ ಅಲ್ಲಿ ದಿಲ್ಲಿ ಆಗದ, ಹೇಳೋದಂತ ಕೆಲಸ. ಅವತರ ಮುಂದೆ ಏನು ಇರೋದಿಲ್ಲ. ಮುಪ್ಪಿನ ಕಾಲಕ್ಕೆ ಏನು ಅಂದ್ರೆ ಮೊಮ್ಮಕ್ಕಳು ಆಯಿ ಮುತ್ತನ ಮುಂದೆ ಓಡಾಡ್ಬೇಕು, ಆಯಿ ಮುತ್ತನ ಕಾಡ್ಬೇಕು, ಆಯಿ ಮುತ್ತ ಬಿಡಿದು ಕೊಡಿಸ್ಬೇಕು. ಅವ್ರ ಪ್ರೀತಿ, ತಾಯಿ ತಂದೆ ಪ್ರೀತಿ ಆ ಮಕ್ಕಳಿದ್ದು ಅಂದ್ರೆ ಆ ಮಕ್ಕಳು ಬದುಕಲು ಬೇರೆ ಇರ್ತೈತಿ. ಯಾಕಂದ್ರೆ ಈಗ ನಾವೆಲ್ಲ ಈಗೆಲ್ಲ ಶಾಲೆ ಕಲಿಯತ್ತೇಳಿ ಅಲ್ಲೇ ಇಲ್ಲೇ ಹಾಸ್ಟೆಲ್ಲ ಅಲ್ಲೇ ಇಲ್ಲಿ ಇಟ್ಟು ಬಿಡ್ತೇವ. ಅವ್ರು ದೊಡ್ಡವಾಗಿ ಸಣ್ಣದಾಗಿ ದೊಡ್ಡವ್ರದ್ದು ಮತ್ತೆ ನಮ್ಮನ್ನು ಓದ್ ಒಣ ತಾಸು ನಮ್ಮನ್ನು ಇಟ್ಟು ಬಿಡ್ತಾರೆ. ಸ್ಕೂಲ್ ಕಡ ಅವಾಗ ನಮ್ಮ ಹಿರಿಯರು ಲಗ್ನ ಮಾಡ್ತೀವಿ, ಎಂತ ಚಂದ ಲಗ್ನ ಮಾಡ್ತೀವಿ. ಅವ್ರೆ ಊರಾಗ ಹಿರಿಯರು ಒಟ್ಟು ಕೂಡಿ ಮಾತಾಡಿ ಹಿಂಗಪ್ಪ ನನ್ನ ಮಗನ ಲಗ್ನ ಐತಿ, ನೀವೆಲ್ಲರೂ ಕ್ಲಿಕ್ ಮಾಡ್ಬೇಕಂತೇಳಿ ಬಂದು ಹೇಳಿ ಆದ್ರೆ ಎಲ್ಲ ಹಿರಿಯರು ಇರ್ತಿದ್ರು, ಯುವಕರು ಇರ್ತಿದ್ರು. ಮತ್ತು ಆ ಊರಾಗ ಹೆಣ್ಮಕ್ಳು ಅಡುಗೆ ಮಾಡಕ್ಕೆ ಅವರು ಮತ್ತು ಓಡಾಡಕ್ಕೆ ಗಂಡು ಹುಡುಗ ಗಂಭೀರ ಹುಡುಗರು ಇರ್ತಿದ್ವು. ಯಾವಾಗ ಎತ್ತಿನ ಗಾಡಿಲೇ ಲಗ್ನಕ್ಕೆ ಬರ್ತಿದ್ರು. ಎತ್ತಿನ ಗಾಡಿ ಯಾವಾಗ ಏನು 10 ಗಾಡಿ 15 ಗಾಡಿ ಲಗ್ನಕ್ಕೆ ಬಂದ್ರೆ ಅವ್ರೆಲ್ಲರೂ ಕೂಡ ಲಗ್ನ ಮಾಡೋ ಮುಂದೆ ಜಗಳದ ಲಗ್ನ. ಮತ್ತು ಅವ್ರು ಲಗ್ನ ಏನ ಅಲ್ಲಿ ಹಾಡೋ ಮುಂದೆ ಇರೋದು ಹಾಡೋಣ. ಮತ್ತು ಮ್ಯಾಲ ಬತ್ತಂದ್ರೆ ಇದ್ರಕೊಂಡು ಬಂದ್ರೆ ಅಂದ್ರೆ ಅವಾಗ ಹಿರಿಯರು ಏನು ಮಾಡ್ತಿದ್ರು, ಎತ್ತಮ್ಮ ಎತ್ತಿ ನೋವು ಅಷ್ಟಪ್ಪ ಅವ್ ಕಣ್ಣೀರು ಕುಡಿಸಿದ ಕಾಲ ಹುಡುಗರು ಓಡಾಡಿ ಮಾಡ್ತಿದ್ರು. ಹುಡುಗರು ಓಡಾಡಿ ಮಾಡೋರು, ಹಿರಿಯರು ಕೂತು ಹೇಳ್ತಿದ್ರು. ಮತ್ತು ಅವಾಗ ಊಟಕ್ಕೆ ಕೂತು ನೀಡ್ತಿದ್ರು, ಕೂತು ಊಟ ಮಾಡ್ತಿದ್ರು. ಈಗೆಲ್ಲ ತಿಳ್ಕೊಂಡು ಅವ್ರ ಪಾಳೆ ಬಂದು ಬಿಟ್ಟೈತಿ. ನೀರು ತಾಟ್ ಹಿಡ್ಕೊಂಡು ಅಡ್ಡ ತಾಟ್ ಹಿಡ್ಕೊಂಡು ಅವು ಅಡ್ಡಾಡ್ತಾವು. ಊಟಕ್ಕೆ ಬಂದ್ರೆ ತಾಟ್ ಹಿಡ್ಕೊಂಡು ಅಡ್ಡಾಡ್ರು. ಸಾಲಿಕರು ಹುಡುಗರು ಹಾಳಿ ಹಿಡ್ಕೊಂಡು ಹೆಗಲಿ ಹೊತ್ಕೊಂಡು ಅವು ಅಡ್ಡಾಡ್ತಾವು. ಅವ್ರು ಸಾಲಿ ಕಲಿಸಿ ಮುಸುಬಾರಿಗಾಗಿ ನಾವು ಗಿಡಕ್ಕೆ ಹೊಲಕ್ಕೆ ನಾವು ಅಡ್ಡಾಡಕತ್ತೀವಿ. ಇವತ್ತು ಕೆರಿಗೆ ಹೇಳ್ತೀವಿ, ಕ್ವಾಣ ಕೆರಿಗೆ ಹೇಳ್ತೀವಿ ಅಂದಾಗ ನಮ್ಗೆಲ್ಲರದು ಬದುಕಾಗೈತಿ. ನೀವೆಲ್ಲ ಯುವಕರು ನಮ್ಮ ಸಂಪತ್ತು, ನೀವೆಲ್ಲ ಈ ಊರಿನ ಸಂಪತ್ತು ಅಷ್ಟ ಅಲ್ಲ, ನೀವು ನಮ್ಮ ದೇಶದ ಸಂಪತ್ತು. ಈಗ ನಾವು ಯಾರು ಇಲ್ಲೇ ನಾದೇವ್ರ, ನಾವು ಯಾರೋ ಏನಿಲ್ಲ, ನೀವು ಕೊಟ್ಟು ತಿನ್ನೋರ, ನೀವು ಹೌದಂದ್ರೆ ಹೌದು ಅನ್ನೋದು, ಅಲ್ಲಂದ್ರೆ ಅಲ್ಲೋದು ಅಷ್ಟ ನಮ್ಗೆ ಹಾಕಿ. ನೀವು ಏನಾರ ಸಾಧನೆ ಮಾಡಬೇಕು, ಊರ ಹೆಸರು ತರಬೇಕು, ಊರಿಗೊಂದು ಕೀರ್ತಿ ತರಬೇಕು ಅಂದ್ರೆ ನಿಮ್ಮ ಕೈಯಾಗ. ನೀವು ನಿಮ್ಮ ಊರನ್ನ ಹೆಂಗೆ ಇಟ್ಕೋಬೇಕು, ನಿಮ್ಮ ಊರು ಹೆಂಗೆ ಆಗ್ಬೇಕು. ಯಾಕಂದ್ರೆ ಮುಂದೆ ನೀವು ನಾಳೆ ಏನೇನೋ ದೊಡ್ಡ ಆಸೆ ಇತ್ತು, ನಮ್ಮ ಕನಸು ಇಟ್ಟಿದ್ಮ್ಯಾಗ. ಅವಾಗ ಹಿಂದೆ ಅವರು ಒಂದು ಕನಸು ಇಟ್ಕೊಂಡು ಹೋರಾಟ ಮಾಡಿ ನಾವು ಸ್ವತಂತ್ರ ತಂದು ಕೊಟ್ಟು ಹಿಂದಿನವರು ನಾವೆಲ್ಲ ಮಂದಿ ಕೈಯಾಗ ದುಡಿತಿದ್ದೇವೆ. ಅವಾಗ ಹಿಂದಿನವರೆಲ್ಲ ಒಂದು ಹೋರಾಟ ಮಾಡಿ ಸ್ವತಂತ್ರ ತಂದು ಕೊಟ್ಟು ಅಲ್ಲೆಲ್ಲೇ ಸಾಲಿ ತೆಗೆದ್ರು, ಅಲ್ಲೆಲ್ಲೇ ಡ್ಯಾಮ್ ಕಟ್ಟಿದ್ರು. ಡ್ಯಾಮ್ ಈಗ ನಾವು ಕಟ್ಟಿಲ್ಲ, ಹಿಂದಿನವ್ರು ಹೋರಾಟ ಮಾಡಿರೋರು ಅವ್ರು ಕಟ್ಟಿ ಹೋಗ್ಯಾರ. ನಾವೀಗೆಲ್ಲ ನಾವು ಮಾಡ್ಯಾವ, ನಾವು ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ, ಕೈಯಾಗ ಏನೂ ಇಲ್ಲ. ಅವ್ರು ಹಿಂದೆಲ್ಲ ಮಾಡಿ ಹೋಗ್ಯಾರ. ಅದಕ್ಕೆ ಜಪ್ಪ ಒಬ್ಬವ ಇದಾಗಿದ್ದ, ಮಿಲ್ಟ್ರಿಗೆ ಹೋಗಿದ್ದ. ಮಿಲ್ಟ್ರಿಗೆ ಹೋದಾಗ ಅವ್ರು ಹೋದಾಗೆಲ್ಲ ಸತ್ತಿದ್ರು, ಇದು ಮಾಡ್ತಿದ್ರು. ಇವೊಬ್ಬ ಬಂದು ಕೊಟ್ಟಿ ಹಿಡ್ಕೊಂಡು ಒಬ್ಬ ಬಂದು ನನ್ನಂತ ಸೂರ ಬಂದು ಊರಾದ್ರೆ ಹುಡುಗಿ ಲಡಾಯಿಗೆ ಹೋಗಿ, ಅವಾಗ ಲಡಾಯಿ ಹಾಕ್ತಿದ್ರೆ, ಲಡಾಯಿಗೆ ಹೋಗಿ ಬಂದ ಹುಡುಗ ಅಂತೇಳಿ ಅವಾಗೆಲ್ಲ ಆರತಿ ಮಾಡಿದ್ರು, ಎಲ್ಲ ಮಾಡಿದ್ರು. ಹಂಗಿದ್ರೆ ಹಂಗಂದ್ರೆ ಒಬ್ಬನ ಕಾಲು ತೆಗದೆ, ಒಬ್ಬನ ಕೈ ತೆಗದೆ, ಒಬ್ಬನ ಹೊಟ್ಟೆ ಕಾಳು ಅವ್ರು ಹೋಗದೆ ಅವ್ನು ಹೇಳಿ ಎಲ್ಲ ಜೀವ ಹೇಳಿದ್ದು. ಅವನು ಏನು ಶಾಲೆಗೆ ಮಾಡಿದ್ವಿ. ಹೌದು, ಬರೀ ಕಾಲು ತೆಗದಿ ಕೈ ಕದಿ ಮತ್ತು ರುಂಡ ಯಾರು ತೆಗೆದಿಟ್ಟು ಹೋಗಿದ್ರು. ನಾವು ಅಂಥವ್ರದೇವಿ. ಅದಕ್ಕೆ ನಿಮ್ಮೊಳಗೊಂದು ಏನು ಅಂದ್ರೆ ಏನು ಉಳಿಬೇಕು ಅಂದ್ರೆ ನಂಬಿಕೆ, ಭಯ, ಭಕ್ತಿ. ನಾವು ಹೆಂಗೆ ಇರಬೇಕು, ನಾವು ಹೆಂಗೆ ಬದುಕಬೇಕು ಅದು ಯಾರು ಕಲಿಸೋದು ಬೇಕಾಗಿಲ್ಲ. ನಿಮ್ಮೊಳಗೆ ನೀವು ಕಲ್ಕೋಬೇಕು. ಇನ್ನು ಕಲ್ಸೋರು ಯಾರು ಇಲ್ಲ. ಯಾರು ಈಗ ನಾವು ಮಾಸ್ತರ್ಗಳು ಪಜಿತಿಲ್ಲ, ರಾಜಕೀಯ ಸಿಕ್ಕರೆ ಮಾಸ್ತರ್ಗಳು ಪಜಿತಾಗ್ಯಾವು. ಮಠದಾನ ಸ್ವಾಮಿಗಳು ಹುಸುವಾರಿಗೆ ಆಗ್ಯಾರು. ಏನು ಹೋಗಿಲ್ಲ. ಬಾಳೆ ಹೆಂಗಾಗೈತಂದ್ರೆ ಬಾಲಿಗಿಡ ಕಡಿಮೆ ಹಾಕಲಾಗೈತಿ. ಜಗ್ಗಿದ ಅರಿವಿ ಹೋಗ್ತತಿ, ಹೊತ್ತು ಬಿಡುತ್ತಾಗ ಬಿಡಿಸಿದ್ರೆ ಹೊತ್ತು ಬಿಡುತ್ತತಿ. ಹಿಂಗಾಗಿ ಶಾನ್ಯಾನಿರ್ತು ನಾಯಿ ಮಾತಾಡ್ಸಲಾಗೈತಿ. ಈಗೇನಿದ್ರು ಬಂದ ಮಕ್ಕಳ ನೋಡ್ತೀನಿ ಅನ್ನೋರು. ಅದಕ್ಕೆ ನಿಮ್ಮೂರು ಕಂಪ್ನಿನ ಚಲೋ ಇನ್ನು ಮುಂದೆ. ಯಾಕಂದ್ರೆ ನಿಮಗೆ ಅನಿಸ್ತಾರೆ ಇನ್ನು ಮುಂದೆ ಯಾವಾಗಲೂ ಎಮ್ಮಿದ್ದವಂದ ಬಡಿಗಿದ್ದವಂದ ಎಮ್ಮಂದ ನಮ್ಮ ಹಿರಿಯರು ಅವಾಗ ಹೇಳ್ಯಾರ.
ಯಾವ್ದ ರಂಗದಾಗ ರಥ ಒದ್ದವನಿಗ ಅರ್ಜುನ್ ಅಂದಾರ, ಹೋರಾಟದಾಗ ನೀವು ಮುಂದೆ ಬಂದು ನಿಮ್ ಕೀರ್ತಿ ಪತಾಕಿ ಹಾರಾಡ್ತೈತೆ ಅಂತ ಹೇಳ್ತಾ, ಪಡೆದ ಬಂದ ಮಾನವ ಜನ್ಮ ಹರಿದ ತಾಯಿ ತಂಗಿ ಅಂತೆ ಶ್ರೇಷ್ಠ ಪದವಿ ಪಡೆಕೊಂಡಾರ ಒಕ್ಕಲಿಗರು, ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ವಲಸಿದರು, ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿದರು. ಜೀವ ಬಿಟ್ಟ ಸೇವ ಇಲ್ಲ, ಸೇವ ಬಿಟ್ಟ ಜೀವ ಇಲ್ಲ, ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು. ಭೂಮಿಗಲಿಷ್ಠಣ್ಣ ಬಸವಣ್ಣ ಆವದೇವರು, ಅವನ ಸೇವೆ ಮಾಡಿ ಧನ್ಯರಾದ ಒಕ್ಕಲಿಗರು. ರಂಟಿ ಕುಂಟಿ ಹೊಡೆದ ನಾವು ನಟ್ಟ ಕರ್ಕಿ ಹೆಸರು ಮಾಡಿ ಮೇಘರಾಜ ದಾರಿ ಕಾಯೋ ಒಕ್ಕಲಿಗರು. ಬಿತ್ತು ಬೀಜ ತಂದ ಗುಡಿಯಲ್ಲಿ ಕಟ್ಟಿಕೊಂಡ ರೋಣಿ ಆರಾದ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದಾರು. ಭಾವ ಶುದ್ಧ ರೈತರು ಬಾವಿ ಕ್ಯಾರಿ ಕಳಿಸಿದಾರು, ಬಾರಿ ಬದಲಿ ಕಬ್ಬು ಮೊದಲಾಗ ಹಚ್ಚಿದರು. ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು, ರೈತರ ಕಬ್ಬದಿಂದ ಸಕ್ರಿ ಫ್ಯಾಕ್ಟ್ರಿ ಆದ ತಯಾರು. ಲಕ್ಷ್ಮಿ ಹತ್ತಿ ಅಪ್ಲಂಡ್ ಹತ್ತಿ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕಿಲ್ಲದ ದುಡಿಯವರು. ಅಕ್ಕಡ ಬಾಲಸ್ಥಾನ ಕಟ್ಟಿ ಸಪ್ಲೈ ಮಾಡಿದರು, ಅದ ನೂಲು ತೆಗೆದ ಶುದ್ಧ ಕಾರಿ ನೇದಿದ್ದರು. ನಾ ಹೆಚ್ಚ ನೀ ಹೆಚ್ಚ ಕಲವೀಗ ಹೆಚ್ಚನ್ನು ಲೌಕಿಕರು, ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದವರು. ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು. ಮೂಗು ಕೊಟ್ಟ ಒಡಿಯಾನ ಮರ್ತ ನಾವು ಹಾಡೋದಲ್ಲ, ನತ್ತಿಗಾಗಿ ಪತ್ತಾರನ ಹುಡುಕವರು. ಮೂಗಿಲ್ಲದ ನತ್ತು ಯಾವತ್ತಿಡುವವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಂತ ಹೇಳ್ತಾ ಈಗ ನಮ್ಮ ಸರ್ ಹೇಳಿದ್ರು, ಈ ದೇಶಕ್ಕೆ ಕಾಯಕ ಯೋಧರು, ಸರ್ವ್ರದ ಅನ್ನ ಹಾಕಿ ಸರಿಯಾಕ ರೈತರು. ಇವರಿಬ್ಬರು ಹೆಂಗಂದ್ರೆ ಆಕಾಶದಾಗ ಸೂರ್ಯ ಚಂದಪ್ಪ ಇದ್ದಂಗೆ, ಅವ್ರನ್ನ ಬೇಡ, ಅವ್ರನ್ನ ಬಿಟ್ಟರೆ ಯಾರೂ ಇಲ್ಲ ಇಲ್ಲ. ಅದಕ್ಕೆ ನಾವು ಸುಳ್ಳ ನಿಮ್ಮ ಮುಂದೆ ಹೇಳ್ತೀವಿ, ಕಂಡಾಪಟ್ಟಿ ಗುಡಿ ಕಟ್ಟೆವು, ಊರು ತುಂಬ ಗುಡಿ ಕಟ್ಟೆವು, ಜಗಳ ಬಂದಾಗಿಲ್ಲ. ಒಂದು ದೇವ್ರು ನಿಮ್ಗೆ ಕೂಡ ಮಾತಾಡಂಗಿಲ್ಲ. ಹೆಂಗೆ ನೋಡ ಎಲ್ಲ ದೇವರು ಯಾಕೋ ಈಗ ಹಿಂಗೆ ಮಾಡ್ತಾವೋ, ಹಗಲು ರಾತ್ರಿ ನಿದ್ದೀಗಿಲು ಎದ್ದು ಕುಂತಾವು. ನಂಬಿಗಿಟ್ಟ ಭಕ್ತರ್ನೀಗ ಕಾಡ ಕಟ್ಟ್ಯಾವು, ಮನಸ್ಸಿಗೆ ಬಂದಂಗ ಬೇಡ ಕಟ್ಟ್ಯಾವು. ಬೆಳ್ಳಿ ಜೋಡ ಪಾದರಕ್ಷಿ ಮಾಡಿಸ್ಲಿರ್ತಾವು, ತಲೆ ಮೇಲೆ ಬಂಗಾರ ಗೀಟ ಹಾಕಿರ್ತಾವು. ಹೂವಕಾಯಿ ಎಣ್ಣೆ ಕಪ್ಪರ ಒಲ್ಲೇನಿರ್ತಾವು, ರೊಕ್ಕ ಕೊಟ್ರ ಮಾರಿ ನೋಡಿ ಹೊರ ಕೊಡ್ತಾವು. ಎಲ್ಲಾ ದೇವರು ರೊಕ್ಕ ಗಳಿಸಿ ಬ್ಯಾಂಕಿಗೆ ಇಟ್ಟಾವು, ಹಗಲು ರಾತ್ರಿ ಬಡ್ಡಿ ಲೆಕ್ಕ ಮಾಡೇ ಮಾಡುತ್ತಾವು. ಕಳ್ಳರ ಸುಳ್ಳರಿಗೆಲ್ಲ ದೇವರು ಸಾಲ ಕೊಟ್ಟಾವು, ಕೊಟ್ಟ ಸಾಲಿನ ಬಡ್ಡಿ ಗಂಟ ಕೇಳಕ್ ಹೊಂಟಾವು. ಬೀಳಿಗೆ ಬೀಳಿಗೆ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವು, ಕೊಟ್ಟ ಸಾಲಿನ ಬಡ್ಡಿ ಗಂಟ ಸೂಟ್ ಅಂತಾವು, ಕೊಟ್ಟ ಸಾಲಿನ ಬಡ್ಡಿ ಗಂಟ ಸೂಟ್ ಅಂತಾವು. ದಯಮಾಡಿ ದೇವ್ರಂದ್ರೆ ಯಾರು, ದೇವ್ರಂದ್ರೆ ಎಲ್ಲಿ? ಎಲ್ಲ ದೇವರು ನಾವು ನೀವು ಮಾಡಿಟ್ಟು ದೇವ್ರು. ಆ ದೇವ್ರಿಗೇನ ನೀವು ಮಾಡಿದ ದೇವ್ರ ಎಲ್ಲ ಕೂಡಿ ದೈವೋ ದೇವರಲ್ಲ, ದೈವೋ ದೇವ್ರು. ಸರ್ವ ಧರ್ಮದವ್ರು ಕೂಡಿ ಮಾಡಿದ್ರೆ ದೈವ. ಅದಕ್ಕೆ ಜಾತ್ರೆ ಮಾಡ್ತಾರೆ, ಜಾತ್ರೆ ಮಾಡ್ತಾರೆ. ಈಗೆಲ್ಲ ಊರಾಗ ಅವಾಗ ಮೊದಲು ಹಂಗಿದ್ದಿದ್ದಿಲ್ಲ. ಮೊದಲು ನಾವು ಸಣ್ಣದಾಗ ಜಾತ್ರೆ ಹೆಂಗೆ ಮಾಡ್ತಿದ್ರು, ಈ ಬ್ಯಾಸಿಗಿದ್ದಾಗೆಲ್ಲ ಕಣಕಿ ಒಟ್ಟಿ ಬಂದು ಕುಂಡಿ ನಾರಾಕ ದೇವಾಳಿ ನಾರು ಬಿಡಿಸ್ಕೊಂಡ್ಬಂದು ಕಟ್ಟಿ ಕೂತ್ ಹಗ್ಗ ಹೊಸರು. ಇಲ್ಲ ಬ್ಯಾಸಿಗೆ ಹಾಕಿ ಹೊಟ್ಟಕ್ಕೆ ಕಡಿಕೆ ಮಾಡಿ ನೀರು ಹಗ್ಗ ಹೊಸರು ಹೆಂಗೆ ಮಾಡ್ತಿದ್ರು ಅಂದ್ರೆ, ಈ ಬ್ಯಾಸಿಗೆ 5, 10, 11 ವಾರ ಹಿಡ್ತಿದ್ರು. ವಾರ ಹಿಡಿದು ವಾರ ಮುಗಿ ರೋಣಿ ಮಿರ್ಗ ರೋಣಿ ಮಾಡಿ ಹಾಕ್ಬಿಡ್ರೆ ವಾರ ಮುಗಿತಿದ್ದು. ವಾರ ಮುಗ್ತಿದ್ದು ಒಟ್ಟೂರು ಕೂಡ್ತಿದ್ರು. ಎಲ್ಲ ಧರ್ಮದವ್ರು ಕೂಡಿ ದುರ್ಗವ್ ನುಡಿ ತುಂಬೋದು, ದ್ಯಾಮವ್ರ ನುಡಿ ತುಂಬೋದು, ಹನುಮಂತಿಯವ್ರ ಒಕ್ಕಳಿ ಆಟ ಆಡೋದು, ಎಲ್ಲರೂ ಕೂಡಿ ಒಂದಿನ ಅವನ್ನೆಲ್ಲ ಮಾಡಿ ಒಕ್ಕಳಿದು ಜಾತ್ರೆ ಎಲ್ಲ ಒಂದೇ ದಿನ ಮಾಡಿ ಅಡ್ಡಾಡಿ ಸುತ್ತಲ ದೇವ್ರಿಗೆ ಅಡ್ಡಾಡಿ, ಸುತ್ತಲ ದೇವ್ರಿಗೆ ಮಣ ಕೊಡಿರ್ತಾರಲ್ಲ, ಸುತ್ತಲ ದೇವ್ರಿಗೆ ಅಡ್ಡಾಡಿ ಕಾಯಿ ಮಾಡಿಸಿ ಜಾತ್ರೆ ಮುಗಿಸಿ ಮಳೆ ಆತಂದ್ರೆ ಮತ್ತೆ ಬಿತ್ತಾಕೋ ಗಳೆನೋ ಮುಂದೆ ಬರೀ ವರ್ಷಕ್ಕೆ ಕೂಡ್ತಿತ್ತು ಬೇಡ. ಈಗ ಹಂಗಿಲ್ಲ, ದಿನ ಒಂದು ಊರಾಗ ಎಲ್ಲ ಒಂದೊಂದು ಜಾತಿ ದೇವ್ರ, ಜಾತಿ ಒಂದೊಂದು ದೇವ್ರಾಗಿಬಿಟ್ಟು ಆ ದೇವ್ರ ಸಂಬಂಧ ಎಲ್ಲ ಜಗಳಾಡೋರು. ದಯಮಾಡಿ ನಿಮ್ಮ ಹೇಳ್ತೀನಿ, ಸರ್ವ ಧರ್ಮದವ್ರು ಕೂಡಿ ಮಾಡಿದ್ರೆ ಜಾತ್ರೆ ಆಕತಿ. ಒಂದೇ ಜಾತಿ ಅವ್ರು ಕೂಡಿದ್ರೆ ಜಗಳ ಆಕತಿ. ಬೇಕಾದ್ರೆ ಸುಳ್ಳು ಅದು ತಿಳ್ಕೊತ, ಒಂದೇ ಜಾತಿ ಅವ್ರು ಜಾತ್ರೆ ಮಾಡಕ್ಕೆ ಜಗಳ ಆಕಾವ. ಎಲ್ಲ ಜಾತಿ ಅವ್ರು ಕೂಡಿ ಮಾಡಿದ್ರೆ ಅದು ಜಾತ್ರೆ ಆಕತಿ, ಅದೊಂದು ಹಬ್ಬ ಆಕೈತಿ. ಅದಕ್ಕೆ ಈಗ ನಾವೆಲ್ಲ ನೋಡ್ತೇವೆ, ಅದೊಂದು ಹುತ್ತೂರು ಶಾಂತಿ ಬಂದೈತಿ, ಏನೂ ಮಾಡಕ್ಕೆ ಹೋಗಿಲ್ಲ. ಕಲ್ಯಾಣದಾಗಿದ್ದು ಶರಣರು ಎಲ್ಲರೂ ನೆಪ್ಪನಾಗಿ ಇಟ್ಕೊಳ್ಳಿ. ಕಲ್ಯಾಣದಾಗಿದ್ದು ಶರಣರು ಎಲ್ಲರೂ
ಬಲ್ಲಿದ ಶರಣರೆಲ್ಲರೂ ಜಾತಿ ಭೇದಗಳನ್ನೇ ಹೊಡೆದು ಓಡಿಸಿ ಅವರೆಲ್ಲ ಆಗಿನ ಕಾಲಕ್ಕೆ ನಾವು ಒಂದು ಅಂತೇಳಿ ಆ ಎಲ್ಲ ಜಾತಿ ಶರಣರು ಕೂಡಿ ಬಾಳಿ ಬದುಕಿದ್ರು ಅವಾಗ. ಈಗ ನಾವೇನು ಮಾಡ್ಯಾಕ ಬರ್ತೇವೆ ಅಂದ್ರೆ ಒಬ್ಬೊಬ್ಬರು ಅವ್ರದ್ದು ಎಲ್ಲ ಅಗಲಿಸಿಬಿಟ್ಟೆವು. ಅವು ಅಗಲಿ ಕೂಡಿಬೇವು ಕುರಿ ಹೆಂಗೆ ಅಗಲ್ತಾವ ಹಂಗೆ ಅಗಲಿಸಿಬಿಟ್ಟೆವು. ಅವರು ನಮ್ಮ ಜಾತಿ ಅವು ನಿಮ್ಮ ಜಾತಿ ಅವು ಈ ಹೊಲಸ ಸಮಾಜ ಜಾತಿ ಬೇಡತ್ತೆ ಅವ್ರು ಕೂಡಿ ಬದುಕಿದವ್ರು. ಅವ್ರು ನೀವು ಒಂದೊಂದು ಜಾತಿ ಒಂದೊಂದು ಮಾಡಿ ಅವ್ರದ್ದು ಜಾತ್ರೆ ಮಾಡೋದು ಎಲ್ಲಾರು ಒಂದೊಂದು ಜಾತ್ರೆ ಮಾಡಿ ಅವ್ರು ಕುಣ್ಕೋತ ಹೋಗಾಗ ಇವ್ರು ನಿರ್ತನಾಗೋದು, ಇವ್ರು ಕುಣ್ಕೋತ ಹೋದಾಗ ಅವ್ರು ನಿರ್ತಾಗೋದು. ಯಾಕಪ್ಪ ಎಲ್ಲಾರು ಕೂಡಿ ನಮ್ಮ ಹಿರಿಯರ ಹಬ್ಬ, ನಮ್ಮ ಹಿರಿಯರು ಮಾಡಿರ್ತಿಲ್ಲ ಅವ್ರು ಎಲ್ಲಾರು ಹಿರಿಯರ ಹಬ್ಬ ಮಾಡ್ಯಾರ. ನಮ್ಮ ಹಿರಿಯರ ಹಬ್ಬ ಅಂತೇಳಿ ದೀಪಾವಳಿ ಹಬ್ಬದಾಗ ಹಿರಿಯರ ಹಬ್ಬ ಮಾಡ್ತೀವಿ. ಆ ಹಿರಿಯರ ಹಬ್ಬ ಮಾಡಿದಾಗ ಎಲ್ಲ ಜನ ಅವ್ರು ಆಯಾ ಜಾತಿಯಾಗ ಎಲ್ಲಾರು ಹಿರಿಯರ್ ಇರ್ತಾರೆ ಆ ಜಾತ್ರೆ. ಮತ್ತೀಗ ಮುಸಲ್ಮಾನರು ಒಂದು ಹಿರಿಯರ ಹಬ್ಬ ಮಾಡ್ತಾರೆ, ಅವ್ರು ತಮ್ಮ ಹಿರಿಯ ಹಬ್ಬ. ಈಗ ಅದು ಇಲ್ಲ, ಹೋಗ್ಬಿಟ್ಟೈತಿ. ಅವೆಲ್ಲ ನಾವು ಒಂದೇ ಆಗ್ತಿತ್ತು. ಈಗ ಬಂದು ಹೊಡೆದ ಹರಿವಿ ಹೊಡೆದ ಹಂಚಾಗೈತಿ. ಈ ಹರಿವಿ ಹೊಡೆದವ್ರು ಯಾರು ನಮಗೆ ಗೊತ್ತಿಲ್ಲ ಹಂಗಾಗೈತಿ. ಇನ್ನು ಹರಿವಿ ಎಲ್ಲಿ ತಂದೋದು ತಿಳಿದಂಗಾಗೈತಿ, ನೀರು ಎಲ್ಲಿ ಕುಡಿದೋದು ಗೊತ್ತಿಲ್ಲಂಗಾಗೈತಿ. ಅದಕ್ಕೆ ನೀವೆಲ್ಲ ಈ ನಮ್ಮ ಮಂದಿ ಎಲ್ಲ ನಾವು ಮುಗ್ದೈತಿ, ನಾವೇನು ಮಾಡೋರಿಲ್ಲ. ಇನ್ನೇನಾರ ಇದ್ರೆ ಅದು ನಿಮ್ಮ ಕೈ ಆಗೈತಿ, ಆ ಬಾರ್ ನಿಮ್ಮಾಗೈತಿ. ಊರು ಹೆಂಗೆ ಇಡ್ಬೇಕು, ನಾವು ಹೆಂಗೆ ಇರ್ಬೇಕು, ಬದುಕು ಹೆಂಗೆ ಕಟ್ಟಬೇಕು. ಗುಬ್ಬಿ ಅಂತ ಗುಬ್ಬಿ ನೆಪ್ಪಿನಾಗ ಇಟ್ಕೊಡಿ. ಗುಬ್ಬಿ ಅಂತ ಗುಬ್ಬಿ ತತ್ತಿಗೆ ಬಂದ್ರೆ ಗಂಡು ಗುಬ್ಬಿ ಗೂಡು ಕಟ್ತೈತಿ. ಹೆಣ್ಣು ಗುಬ್ಬಿ ಅದಕ್ಕೆ ಸಣ್ಣ ಮಾಡ್ತಂದ್ರೆ ಅದ ತತ್ತಿ ಹಾಕ್ತೈತಿ. ತತ್ತಿ ಹಾಕಿ ಗೂಡು ಮೇಲೆ ತತ್ತಿ ಹಾಕಿ ಅಡ್ಡು ಗುಡ್ಡು ಗುಟ್ಟಿ ಹಾಕಿ ಮರಿ ಮಾಡ್ತಾವ. ಮರಿ ಮಾಡಿ ಅವು ರೆಕ್ಕಿ ಬರ್ತಕ್ಕ ಅವಕ್ಕೆ ಗುಟ್ಟಿ ಹಾಕ್ತಾವ. ಆ ರೆಕ್ಕಿ ಬಂದಿಂದ ಗೂಡು ಬಿಟ್ಟು ಹಾರಿ ಹೊರಗಿಂದ ಆ ಕಟ್ಟಿನ ಗೂಡ್ಯಾಗ ಬಾಳೆ ಮಾಡೋದಿಲ್ಲ, ಮತ್ತೆ ಮುಂದೆ ಹೊಸ ಗೂಡನೇ ಕಟ್ತಾವೆ. ಹಂಗೆ ನೀವು ನಮ್ಮ ಹಿರಿಯರು ಗಳಿಸಿದ ಆಸ್ತಿ, ನಮ್ಮ ಹಿರಿಯರು ಗಳಿಸಿದ ಗಿಡ, ನಮ್ಮ ಹಿರಿಯರು ಗಳಿಸಿದ ಮಣಿ ಅವ್ರ ನೆಳ್ಳಿಗೆ ನೀವು ಕೂತ್ ಮತ್ತು ಉದ್ರಾಟಿ ಮಾಡಬೇಡ್ರಿ. ಯಾಕಂದ್ರೆ ನೀವು ಮಣಿ ಕಟ್ಟಬೇಕು, ನೀವು ಒಂದು ಮಣಿ ಕಟ್ಟಬೇಕು, ನೀವು ಒಂದು ಹೌದಂತ ಕೆಲಸ ಮಾಡಬೇಕು. ನಮ್ಮ ಹಿರಿಯರು ಮಾಡಿದಂಥ ಕೀರ್ತಿ ನೀವು ಮಾಡಬೇಕು ಅಂತ ನಮ್ಮ ನಾಡಿನ ನಮ್ಮ ದೇಶದ ಪ್ರಜೆಗಳಾಗಲಿ ಮತ್ತು ನೀವೆಲ್ಲರೂ ನೌಕರಿ ಮಾಡಿರಿ, ಶಾಲೆ ಕಲೀರಿ, ಶಾಣಾರಾಗ್ರಿ. ನಾ ಏನು ಬೇಡೋದಿಲ್ಲ, ನಿಮ್ಮ ತಾಯಿ ತಂದೆ ಹೂವಿನ ಅಂಜಾಕಿ ಮಾಡಿ ಮೇನ್ ಆಗೋದು. ಎಷ್ಟು ಶಾಲೆ ಕಲ್ತಾನ ಎಷ್ಟು ಸಣ್ಣ ಸುಳ್ಬಾರ್ದು. ಅವಾಗ ನಮ್ಮ ಹಿರಿಯರು ಯಾರು ನಾವು ಕಲ್ತಾರು ಇದ್ದಲ್ಲ ಏನೂ ಇಲ್ಲ. ಅಪ್ಪ ಅವ ದೇವ್ರತ್ತು ಸಾವು ತಕ್ಕ ನೋಡ್ತಿದ್ರು. ಅಪ್ಪ ಅವ ದೇವ್ರತ್ತು ಸಾವು ತಕ್ಕ ನೋಡ್ತಿದ್ರು. ಮತ್ತು ಈಗ ದೇವ್ರದ್ರ ಅಂದ್ರೆ ಎಲ್ಲಿ ಅದಾರ ಅಂದ್ರೆ ಎಲ್ಲಾರ ಗುಡಿ ಗುಂಡಾಗ ಉದ್ರಿ ಕಡ್ಡಿ ತೊಗೊಂಡೋಗಿ ಹಿಂಗೆ ಮಾಡಿದ್ರೆ ದೇವ್ರು ಇಲ್ಲ. ದೇವ್ರು ಎಲ್ಲಿದಾನಂದ್ರೆ ಹೊಸದವ್ರು ಹೊಟ್ಯಾಗ ಅದಾನ. ಬಡವ್ರ ಮನೆ ಬಂದ್ರೆ ಅಂಗಳದಾಗ ಕಸ ಹೊಡ್ತಾನ ದೇವ್ರು. ಮತ್ತು ಗಂಡು ಮಕ್ಕಳಿಗೆ ತಾಯಿ ತಂದಿ ದೇವ್ರು, ಹೆಣ್ಣು ಮಕ್ಕಳಿಗೆ ಮದುವೆ ಆದ ಗಂಡ ದೇವ್ರು. ಹೊಸದವ್ರಿಗಂತೂ ತನ್ನಾಕ ಬಿಸಿಲಾಗಿದ್ದವ್ರಿಗೆ ನೆಳಿ ಕರಿ ಏನ್ರ ನಿಮ್ಮ ಊರಾಗ ಕಷ್ಟ ಆಗಿತ್ತಂದ್ರೆ ಅವ್ರಿಗೆಲ್ಲ ಯುವಕರು ಕೂಡಿ ಒಂದು ಲಗ್ನದ್ದು ಮೊತ್ತದ್ದು ಸಹಕಾರ ಮಾಡಲಿ. ಮತ್ತು ಇನ್ನೊಂದು ಈಗೆಲ್ಲ ಭಾಳ ಮಜಾ ಬಂದೈತಿ. ಏನು ಒಂದು ನಮ್ಗೆ ಒಟ್ಟ ಕೆಟ್ಟ ಕಸರಿಸಕತ್ತೈತಿ. ಅವಾಗ ಈ ಹುಚ್ಚು ಸರ್ಕಾರ ಹುಚ್ಚರ ಕೈ ಹಾಕಲು ಕೊಟ್ಟು ಇದ್ರಿಗೆ ನಿಂತೀವಿ ನಾವು. ಹೆಂಗಂದ್ರೆ 18-20 ವರ್ಷಕ್ಕ ಲಗ್ನ ಮಾಡಬಾರ್ದು ಕಾಯ್ದೆ ಮಾಡಿಬಿಟ್ಟಾರ. ಆ ಕಾಯ್ದೆ ಹೆಂಗಂದ್ರೆ ಆ ಕಾಯ್ದೆದಾಗ ಏನು ಗಂಧನೇ ಇಲ್ಲ ನೋಡ್ರಿ. ನೀವು ಪುರಾಣ ಐತಿ ಪುಸ್ತಕದಾಗ, ಗುಡಿ ದೇವ್ರ ಐತಿ ಗುಡಿಯಾಗ, ಏನೆಲ್ಲ ನಡೆದೈತಿ ಊರಾಗ. ಯಾರು ಏನು ಒಂದು ಮನೆ ಐತಿ. ಅದಕ್ಕೆ ನಾ ಏನಾರ ನನ್ನ ಮಾತು ಯಾರ ಕೇಳೋರಿದ್ರೆ ನಾವು ವಿಧಾನಸೌಧಕ್ಕೆ ಗುಂಡ್ಗಲ್ ತಗೊಂಡು ಹೋಗು ಪಕ್ಕಿ. ಮತ್ತು ವಿಧಾನಸೌಧಕ್ಕೆ ನೀವು ನೋಡಿ ಏನು ಆಟ ತಗೊಂಡು ಕೂತಿರಿ ಸುಲ್ತಾನ್ ಮಕ್ಕಳೇ. ಇದನ್ನೆಲ್ಲ ಊರಾಗ ಮಂದಿ ಬಡದಾಡಿಸಾವತಾವು. ಗಂಡು ಹುಡುಗರು ಲಗ್ನ ಇಲ್ಲ, ಅವನವ್ನು ಅಲ್ಲೇ ಅವು ಹೆಣ್ಣು ಹುಡುಗರು ಲಗ್ನ ಮಾಡೋದು. ಆ ಹೆಣ್ಣು ಹುಡುಗಿಯರು ಅಪ್ಪ ಅವ್ನ ಮಾತು ಕೇಳೋರು. ಹರಪರ್ಕ ಸಾಲಿ ಹರಪರ್ಕ ಇದೆ ಏನು ಇಂಥವು ತಂದು ಬಿಟ್ಟಾರು. ಬಡವ್ರ ಮಕ್ಕಳಿಗೆ ಭೇಟಿ ಆಗಬಾರ್ದು. ನಾನು ಎಲ್ಲಿ ನೋಡ್ತೀನಿ ಎಲ್ಲ ಊರಾಗ 40, 50, 60 ಹುಡುಗರು 40 ವರ್ಷ 50 ವರ್ಷದ ಹುಡುಗರು ಅದಾವ್ರಿ, ಲಗ್ನ ಇಲ್ಲ. ಅದಕ್ಕೆ ಅವಾಗ ನಮ್ಮ ಹಿರಿಯರು ಹೆಂಗೆ ಮಾಡ್ತಿದ್ರು ಅಂದ್ರೆ ಹಿರಿಯರು ಶಾಣ್ಯಾರು ಬಾಳಿದ್ರು. ನಮ್ಮ ಹಿರಿಯರು ಶಾಣ್ಯಾರಿದ್ರು. ಏನು ಮಾಡ್ತಿದ್ರು ಅಂದ್ರೆ ಹುಡುಗಿಯರಿಗೆ 14, 13 ವಯಸ್ಸು 12 ವರ್ಷ ಹೊಡೆದ ಲಗ್ನ ಮಾಡ್ತಿದ್ರು. ಲಗ್ನ ಮಾಡೋಕೆ ತಿಳುವಳಿಕೆ ಬರ್ಬಾರ್ದು. 1-2 ಮಕ್ಕಳಾಗಿಬಿಡ್ತಿದ್ರು. ಆಕಿ ಆ ಮಕ್ಕಳ ಆಸೆಕ್ಕೆ ಅತ್ತಿ ಮಾವಿ ಬೇದರು ಗಂಡು ಬೇದರು ಮಕ್ಕಳ ಆಸೆಗೆ ಬಾಳೆ ಮಾಡ್ತಿದ್ರು.
ಈಗ ಗಿಡವಾಗಿ ಬಗ್ಗಿಲ್ಲ ಅದು ಮರವಾಗಿ ಬಗ್ಗಿತ್ತ ಅಂದಾಗ 20 ವರ್ಷ 30 ವರ್ಷ ಹೆಣ್ಣು ಹುಡುಗಿಯರು ಶಾಲ್ಯಾಗ ಶಾಣ್ಯರಾಗಿ ಬಿಡ್ತಾವು. ಇವು ಗಂಡು ಹುಡುಗರು ತೀರ್ವಾರಿ ತಿಮ್ಮಪ್ಪಗಳು ಆಗಿಬಿಟ್ಟಿರ್ತಾವೆ. ಯಾಕಂದ್ರೆ ಶಾಣ್ಯಾರ ಇರುದಿಲ್ಲ ಅವ್ರು ಕಮ್ಮು. ಹೆಣ್ಮಕ್ಳು ಅವ್ರು ಹೆಣ್ಮಕ್ಳು ಯಾಕೆ ಚೆನ್ನಾಗಿರ್ತಾರ, ನಾವು ಶಾಲಿ ಬಿಡಿಸ್ಕಿಸಿ ಅಂತೇಳಿ ಅವು ಓದ್ತಿರ್ತಾವೆ. ನಮಗೇನು ಮಾಡೋಣ ನಮ್ಮ ಕಾಲ ಹಂಗೆ ಅಡ್ಡಾಡಿ ಹಿಂದಿಗಿಡ ಲಗ್ನ ಮಾಡೋದು ಅಪ್ಪ ಒಂದು ಗೋಳ ಮಕ್ಕಳದು ಗೋಳ. ಅದಕ್ಕೆ ಹಿಂಗೆ ಆಗೈತಿ. ಅದಕ್ಕೆ ರೈತರ ಮಕ್ಕಳಿಗೆ ಇದು ನೌಕರಿಯಾರು ಏನ ಮಾಡೋದಕ್ಕೆ ಭೂಮಿಯಾಗ ದುಡಿಯುವಂಥ ರೈತರ ಮಕ್ಕಳಿಗೆ, ಕುರಿ ಕಾಯೋರ ಮಕ್ಕಳಿಗೆ, ದಗದ ದುಡಿಯೋರ ಮಕ್ಕಳಿಗೆ ಅವಳ 18-20 ವರ್ಷ ಅಂತಲ್ಲ ಅವ್ರು ಬಿಟ್ಟು ಅವ್ರು ನಮ್ಮ ಹಿರಿಯರು ಹೆಂಗೆ ಲಗ್ನ ಮಾಡ್ಕೊತಿದ್ರು. ಎಲ್ಲೋ ಮುಡ್ದಾಗ ಮುಡ್ದಂದು ಏನು ಅಂದಂಗ ಈ ಸರ್ಕಾರದವ್ರು ಬಂದು ಬಾಳೆದಾಗ ಕೈ ಹೋಗಿಸ್ಬಿಟ್ಟಾರು. ಆದ್ರೆ ದೇವ್ರ ಗುಡಿಯಾಗ ಬಂದು ಹಂಗೆ ಹೋಗಂಗಾಗೈತಿ ಕಾಯ್ದೆ. ದೇವ್ರ ಗುಡಿಯಾಗ ಹಂಗೆ ಹೋಗಂಗಾಗೈತಿ ಕಾಯ್ದೆ. ಯಾಕಂದ್ರೆ ಬಡಮಕ್ಳಿಗೆ ಲಗ್ನ ಆಗ್ಬಾರ್ದು. ಬಡಮಕ್ಳು ಲಗ್ನ ಮತ್ತು ನಾವು ಏನು ಮಾಡಿಬಿಡ್ತೇವೆ ಅಂದ್ರೆ ನಮ್ಮ ತನ ಮಾರ್ಕೊಳಕತ್ತೀವಿ, ನಮ್ಮ ತನ ರೊಕ್ಕಕ್ಕೆ ಮಾರ್ಕೊಳಕತ್ತೀವಿ. ಈಗ ನೋಡಿ ನೀವು ಇಲೆಕ್ಷನ್ ಬಂದಿರ್ತಾವಲ್ಲ, ಆ ಬಂದಾಗ ಎಲ್ಲರೂ ಗಾಂತಂಗೆ ರೊಕ್ಕ ಕೊಟ್ಬಿಟ್ಟು ಅವ್ರು ಹೇಳ್ದಂಗೆ ಸೆರೆ ಕುಡಿಸೋದು, ಸೈನಿಕವ್ರನ್ನ ಮಾಡಿ ಯಾರಿಗೆ ಓಟ್ ಹಾಕ್ತೇವೆ ಗೊತ್ತಾಗೋದಿಲ್ಲ. ಏನು ಓಟ್ ಮಾಡೋದು ಗೊತ್ತಾಗಲ್ಲ, ಮನೆ ಬೀದೋದು ಗೊತ್ತಾಗ ಆಯ್ತು ಬಿಡ್ತೇವೆ. ಯಾವ ಬರ್ತಾರೆ ಊರು ಮಾಡ್ಕೊತ ಹೊಟ್ಟು ಬಿಡ್ತಾರೆ. ನಮ್ಮ ಊರು ಮುಳುಗಾಕತ್ತೈತೆ, ನಾವು ಹಾಕ್ತೇವೆ. ಅದಕ್ಕೆ ನೀವೆಲ್ಲರೂ ಅವಾಗ ಹಿಂಗೆ ಇದ್ದಿದ್ದಿಲ್ಲ, ಹಿಂಗೆಲ್ಲರ ರಾಜಕೀಯವ್ರ ಬೆನ್ನು ಹಚ್ಚಿ ಹೋಗಿದ್ದಿಲ್ಲ. ಅವಾಗ ನಿಮ್ಮ ಮುಂದೆ ಹೇಳ್ತೀನಿ, ಮಠ ಮಾಡಿದ ಸ್ವಾಮಿಗಳು ಅಷ್ಟು ನಿಟ್ಟು ಉಳಿದ್ರು, ಶಿಕ್ಷಣ ಕಲಿಸುವಂಥ ಗುರುಗಳು ಅಷ್ಟು ನಿಟ್ಟು ಉಳಿದ್ರು. ಮಾಸ್ತರನ್ನು ನೋಡಿದ್ರೆ ಅವ್ರ ಕೈಯಾಗ ಕಲ್ತ ಮಾಸ್ತರು ಹಳಿ ಮುದುಕರು ನೋಡಿದ್ರೆ MLಗಳು ಬಂದು ಅವ್ರು ಕೆಲಸ ಮಾಡ್ತಿದ್ರು. ಆ ಗುರುವಿನ ಬಂದು ಅವ್ರು ಎಂದೂ ರಾಜಕೀಯ ಸಲಹೆ ಕೊಟ್ಟಿದ್ರು. ಈಗೆಲ್ಲ ನೌಕರಿ ಮಾಡೋರು ಆ MLಗಳು ಬೆನ್ನು ಹಚ್ಚಿ ಹೊಂಟಾರು. ಮಠದಾಗ ಸ್ವಾಮಿಗಳು ಅವು ಕ್ಯಾನಿಯಲ್ಲಿ ಬುಟ್ ಹಾಕಿ ನಮ್ಮ ಮಾತ ಎದ್ದು ಊಟವ್ರು ಮಾಡ್ಕೊತ ಅವ್ರು ಹೊಂಟಾರ. ನಿಮ್ಮೂರು ಮಾಡ್ತೇವೆ ಅವ್ರು ಹೊಂಟಾರ. ಅದಕ್ಕೆ ದಯಮಾಡಿ ನಿಮ್ಮ ಕೈಯಾಗ ಒಂದು ಶಕ್ತಿ ಇರ್ತೈತಿ. ಯಾವುದು ಅಂದ್ರೆ ದುಡಿದೊಂದು ಶಕ್ತಿ ಐತಿ. ಸರ್ಕಾರ ಬಾಯಿ ಕರಿಬೇಡ, ದುಡಿದೊಂದು ಸರ್ಕಾರದವ್ರ ಕೈಯಾಗ ಏನೂ ಇಲ್ಲ. ನಿಮ್ಮನ್ನ ಕಸ್ಕೊಂಡು ಅವ್ರು ದೊಡ್ಡವ್ರಾಗ ತಿಳ್ಕೊಂಡು ತಿನ್ನೋರು ನಿಮಗೆ ಯಾವಾಗ ಊಟಕ್ಕೆ ಹಾಕ್ತಾರೋ. ದುಡಿದು ಸರ್ವರಿಗೆ ಅನ್ನ ಹಾಕವ್ರು ನಮ್ಮ ರೈತರಿಗೆ ಅವ್ರೇನು ಮಾಡ್ತಾರೆ, ಅವನು ಬಿಟ್ಟೇವು ಇದನ್ನು ಬಿಟ್ಟೇವು ಹಂಗೆ ಮಾಡ್ತೇವೆ ಎಲ್ಲ ಸುಳ್ಳು. ಅದು ಡಂಬ್ರ ಆಟ. ನಮ್ಮ ಬಂದು ಬಂದು ಸುಳ್ಳು ಹೇಳ್ಕೊಂಡು ಅವರು ಒಂದು ಊರಾಗ ನಿಮ್ಗೆ ಮಾತಾಡಿದ್ರೆ ನೋಡ್ತಾರೆ. ಒಂದು ಊರಾಗ ನರಿಗೆ ಕಣಿಬೇಣಿ ಬಿದ್ದಿದ್ದು, ಆದ್ರೆ ಹನುಮಂತಿಯವ್ರಿಗೆ ಬೇಡ್ಕೊಂಡಿತ್ತು ನರಿ. ಏನು ಅಂತಾರ, ನಾನು ಕಣಿಬೇಣಿ ಹೋಗ್ಲಿಪ್ಪ, ಕಡ್ಡಿ ಚರ್ಮ ಉಟ್ಕೋತೀನಿ, ಹುಲಿ ಚರ್ಮ ತುಟ್ಕೋತೀನಿ, ಆಣಿ ಮೇಲೆ ಕುಂತ ತಾಳ ತಂಬರಿ ತಗೊಂಡು 5 ಸುತ್ತು ನಿನ್ನ ಗುಡಿ ಸುತ್ತ ಹಾಕ್ತೀನಿ ಅಂತ ಬೇಡ್ಕೊಂಡಿರ್ತ ನರಿ. ಕಣಿವೇಣಿ ಹೋಗ್ಬಿಟ್ಟು ಅವರು ಕಣಿವೇಣಿ ಹೋಗು ಗೊತ್ತಿಲ್ಲ. ಏನು ಮಾಡ್ಬೇಕು, ಹುಲಿ ಹುಡ್ಕೋಬೇಕಲ್ಲ, ನೆರಳು ಕಡ್ಡಿ ಹುಡುಕ್ಬೇಕ. ಆಚೆ ಗುಡ್ದಾಗ ಒಂದು ಇದ್ರಾಗ ಒತ್ತಾಡಿ ಬಂದು ಕಾಡಿಗೆ ನೀರು ಕೊಡ್ತಿತ್ತು, ಒತ್ತಾಟ ಹುಲಿ ನೀರು ಕೊಡ್ತಿತ್ತು. ಎಡ್ಡಕ್ಕೂ ಜಗಳ ಹಚ್ಚಾರ. ಏನು ಕಡ್ಡಪ್ಪ ಹುಲಿಯಪ್ಪ ನೀವು ಊಟ ಮಾರ. ಈಗಾದ್ರೂ ನೋಡಿ ನೀವು ಊರಾಗ ಒಂದಿಸ್ ಬಂದಿರ್ತಾರ ಹಚ್ಚಾರ, ಈಗಾದ್ರೂ ಇರ್ತಾರೆ, ಎಲ್ಲ ಊರಾಗ ಇರ್ತಾರ. ಹುಲಿಯಪ್ಪಗಳು ಕಡ್ಡಪ್ಪ ಎಡ್ಡಕ್ಕೂ ಜಗಳ ಹಚ್ಬಿಟ್ಟು ನಾನು ಹೇಳಿಲ್ಲ ಅಂತ ಮತ್ತೆ ಕಾಲ ಬಡ್ಸ ಈಗ ಬೇರೆ ಸಿಟ್ಟು ಬಿಡುದಿಲ್ಲ. ಅದಕ್ಕೂ ಸಿಟ್ಟು ಬಿಟ್ಟು ಅದಕ್ಕೂ ಸಿಟ್ಟು ಬಿಟ್ಟು ಎಡ್ಡು ಒಂದಿನ ಕೂಡಿಬಿಟ್ಟು ಎಡ್ಡು ಕಡ್ದೆ ನಾನು ಬೇದಿದೆ ಮಗನ ನಿನ್ನ ಬೇದಿದೆ ಎಡ್ಡು ಗೊತ್ತಾಗಿಲ್ಲ ಹಚ್ಚಿದ್ದ ಬೇರೆ ಜಗಳ ಆಡಿ ಕೇಳಿದ್ರೆ ಎಡ್ಡು ಸತ್ತು ಬಿಟ್ಟು ಸತ್ತು ಕೂಡ ಎಡ್ಡು ಚರ್ಮ ಸುಡ್ಕೊಂಡು ಹೋಗಿ ತಾನು ಗುಡ್ಡಾಗಿ ನರಿ ದಾಸಾಯಿ ಅವ್ರ ತಾಳ ತಂಬರಿ ತೊಗೊಂಡು ದಾಸಾಯಿ ಗೋಪಾಲ ತಗೊಂಡು ಉಳ್ಬೇಕಿದ್ದ. ಅದು ನರಿ ಸಾರ್ಯಾಸ ಉಸಿರು ಬೆವ್ರ ಬಿಗಿದು ಸತ್ತಾಳ ಮತ್ತೆ ಕೂತು ಬಿಟ್ಟು ನರಿ ಬಿದ್ದುಕೊಂಡು ಇದು ಈಗ ಹೊರಟಿದೆ ಏನು ತೊಗೊಂಡು ಹೋಗಿ ಮನೆ ಬ್ಯಾಡ ಬರುತ್ತೆ. ಆ ಮಾತು ಅವನು ಮುಂದೆ ಅದು ಮಾತು ಹೋಗಿ ಮಾತು ಮುಂದಿದ್ದ ಬಹು ದಾರಿ ಮಾತು ಹೊಲ ನೋಡಿ ಯಾಕೆ ನರಿ ಸಿಕ್ಕಾವು ಅವಾಗ ತಿನ್ನು ಮಂದಿ ಇರ್ತದೆ. ಯಾಕೆ ನಡಿ ಸಿಕ್ಕವ ಎಲ್ಲೇನು ಗೋಪಾಲ ತಗೊಂಡಾಡಿ ಹೋಗುದು ಯಾಕೆ ನಡಿ ಸಿಕ್ಕವ ನಡಿ ಹತ್ತಿ ಹಾಕ್ಯಂಡು ಅವನ್ನ ಈ ನದಿ ಹತ್ತಿಯಲ್ಲಿ ಆ ಪುಟ್ಟಿ ಗೋಪಾಲ ತಾಳ ತಂಬರು ಇಟ್ಟ ಆ ನದಿ ತಲಕ್ ಹೋಗಿದ್ದವ. ಆ ನದಿ ತಲಕ್ ಹೋಗಿ ಈ ನದಿ ತಗೊಂಡು ಹೋಗಿ ಗುದ್ದಾಗಿ ಇಟ್ಕೊಂಡು ಹೋಗಿ ಇಟ್ಟು ಹೋಗಿ ಆಣಿ ತರ್ಬೇಕನ ಮಲ್ಲಾಡಕ್ ಹೋಗಿ ಮಲ್ಲಾಡ್ದಾಗ ಗುಡ್ದಾಗ ಆಣಿ ಮೇವ್ತಿದ್ರು. ಏನು ಮರ ಎಷ್ಟು ಸರಿಗಿರಿ
ಏನು ಸುದ್ದಿ ನಮ್ಮ ಊರ ಕಡೆ ಏನು ಕಬ್ಬು ಅದಾವು ನಮ್ಮ ಒಳಗಡೆ ಏರಿಯಾ ಆಗ್ಯಾವು ಕಂಡಾಪಟ್ಟಿ ಕಬ್ಬು ಅದಾವ ಎಷ್ಟು ಸರಿಗಿರಿ ನೀವು ಹುಡುಕ್ ತಿಂದು ಏನು ಹೀಗ್ಯಾಕಾಗಿತ್ತು ನಮ್ಮ ಊರಿಗೆ ಬಂದ್ರೆ ಬೇಕಾದ್ರೆ ತಂದ ಕಲ್ಲು ಹಿಡಿದಾಗುತ್ತೆ ಹೇಳ್ಬಿಟ್ಟು ಎಮ್ ಎಲ್ ಎ ಬಾಲಾಜಾಡ್ ಅವರು ಅದು ಹೇಳ್ತಾರಲ್ಲ ಸಾಹೇಬ್ರಿಗೆಲ್ಲ ಎಲ್ಲ ಮಾಡ್ಕೊಡ್ತೀನಿ ಬೆಳವಣಿಗೆ ಹೇಳ್ತಾರಲ್ಲ ಹಂಗೆ ಹೇಳಿಬಿಡ್ತಿ ಹೇಳಿದ ಕೂಡಲೇನ ಅವ್ರು ವಿಚಾರ ಮಾಡೋದು ಹೆಂಗೆ ಮಾಡೋದು ಅದ್ರಾಗ ಮತ್ತೆ ಬುದ್ಧಿ ಹೇಳ್ತಾರ ಮತ್ತೆ ನೋಡಿ ಹೋಗಿ ಮೊದಲು ಲಪ್ಪ ಮನುಷ್ಯ ಇವ್ರು ಬೀಳತ್ತು ಅದು ಆ ಬೆಂಗಳೂರಾಗ ನಮ್ದು ಯಾವ ನಾಯಿ ಮಾತಾಡ್ತಾ ಇರೋದು ಅತ್ತೇವಲ್ಲ ನಾವು ಹಂಗೆ ಅವ ಅದು ನೋಡಿ ಅದು ಎಲ್ಲಿ ಮೊದಲ ಇಲ್ಲ ಒಬ್ಬರು ಈಗ ಹಿಂಗೆ ಮಾಡ್ರಿ ಒಬ್ಬರು ಕೂಡ ಬರ್ರಿ ನೋಡ್ಕೊಂಡ ಬೇಕಾದ್ರೆ ನೀವು ಸರಿ ಅನಿಸಿದ್ರೆ ನೀವು ಬರಕ್ಕೆ ಬರ್ರಿ ಕೇಳಿ ಒಂದು ನದಿ ಕರ್ಕೊಂಬಂದು 2-3 ದಿನ ಕಬ್ಬಿನ ಪಡದಾಗ ಹೋಗಿ ಕಬ್ಬಿನ ಪಡ ಯಾರು ಏನು ಅದಕ್ಕೆ ನದಿಗೆ ಬಾಗಿಸಿ ಮೇಯಿಸಿ ಆರಾಮ್ ಚೇಂಜ್ ಮಾಡ್ಕೊಂಡು ಆನೆ ಹೇಳಿ ಹಿಂಗಪ್ಪ ನಾ ದೇವ್ರಿಗೆ ಬೇಡ್ಕೊಂಡಿ ಮತ್ತೆ ಹಿಂಗೆ ಮಾಡಬೇಕು ಅಂತ ಅದೇ ಏನು ಅಂತೇಳಿ ಹೋಗುವ ಅವ್ನು ಕಡ್ಡಿ ಚರ್ಮ ಉಟ್ಕೋತ ಹುಲಿ ಚರ್ಮ ತೊಟ್ಕೋತ ತಾಳ ತಮ್ಮರಿಗೆ ಕೈಯಾಗ ಹಿಡ್ಕೋತ ಅದು ಆಣಿ ಸೊಡ್ಡಿ ತೊಗೊಂಡು ದುಬ್ಬದಾಗ ಇಟ್ಕೋತ ಭಜನ ಮಾಡ್ಕೊತ ನಡೀತಿ 5 ಸುತ್ತ ಹಾಕಿ 5 ಸುತ್ತ ಹಾಕಿ ಬೇಡ್ಕೊಂಡು ಹರಕಿ ಮುಗಿಸಿ 10 ರೂಪಾಯಿ ಇಟ್ಟು ಬರ್ತೀನಿ ಬಲ್ಲಾಡ ಹೋಗೋಣ ಕೇಳಿ ಈ ಚಿಗಡೆ ಗುದ್ದಾಗಿಟ್ಟು ಆ ಚಿಗಡೆ ಗುದ್ದಾಗ ಕಡಕಾಯಿ ಹೋಗ್ಬಿಟ್ಟು ಈಗ ರಾಜಕಾರಣಿಗಳು ಇಲೆಕ್ಷನ್ ಮುಗಿದ್ರೆ ಹೆಂಗೆ ಅಲ್ಲಿ ಹೋಗಿ ಕುದುರ್ತಾರಲ್ಲ 5 ವರ್ಷ ಕೈ ಬರಾಗಿಲ್ಲ ಅಲ್ಲಿ ಹೋಗಿ ಕೂತ್ಬಿಡ್ತೀವಿ ಅದಕ್ಕೆ ಹಿಂಗೆಲ್ಲ ಇರ್ತೈತಿ ಇಂಥ ಮುಂದಾಗ ನೀವೆಲ್ಲ ಯುವಕರು ಹಾಳಾಗ ಸುಳ್ಳರ ಮಾತು ಕೇಳಿ ಮತ್ತು ಅಂತಂದ್ರೆ ಪಾಲ ಮಾಡುವಾಗ ನಿಮ್ಮ ಮುಂದೆ ಹೇಳ್ತೀನಿ ಗಂಡ ಹೆಂಡತಿ ಜಗಳ ಬಂದ್ರೆ ಹಿಡಿದಿರ್ತೀನಿ ಈಗ ನಿಮ್ಮ ನ್ಯಾಯ ನಿಮ್ಮ ಮನ್ಯಾಗ ಶುದ್ಧ ಮಾಡ್ಕೊ ತಂದೆ ಮಕ್ಕಳು ನ್ಯಾಯ ಬಂದ್ರು ನಿಮ್ಮ ಮನ್ಯಾಗ ನ್ಯಾಯ ನೀವು ಶುದ್ಧ ಮಾಡ್ಕೊಂಡು ಅಣ್ತಾಂಬರ್ ನ್ಯಾಯ ಬಂದ್ರು ನಿಮ್ಮ ಮನ್ಯಾಗ ನೀವು ಶುದ್ಧ ಮಾಡ್ಕೊಂಡು ಯಾಕಂದ್ರೆ ಮಂದಿ ಭಾಳ ಹದಕಟ್ಟೈತಿ ಹೆಂಗಂದ್ರೆ ಈಗ ಶುದ್ಧ ಮಾಡೋರಿಲ್ಲ ಬರೀ ಸುದ್ದಿ ಮಾಡೋರು ಅದಾರ ಹೆಪ್ಪ ಹಾಕವ್ರಿಲ್ಲ ಬರೀ ಉಪ್ಪು ಹಾಕವ್ರು ಅದಾರ ನೋಡ್ಕೊರಿ ನೀವು ಯಾವ ಊರಾಗ ಬರೀ ಯಾವ ಊರಾಗ ಈ ಕಂಪ್ನಿ ಒಂದೊಂದು ಸ್ಟೋರಿ ಐತೆ ಇವು ಚೆನ್ನೈ ಮತ್ತು ತಮ್ಮ ವ್ಯವಸ್ಥೆ ಪುರ್ತಕ್ಕೆ ಯಾರು ಬಳಿ ಹೇಳ್ತಾರೋ ಅದಕ್ಕೆ ಕುಡುಕರಿಗೆ ಹುಚ್ಚಿರತ್ತಂದ ಬೇಡ ಕುಡುಕರಂತ ಶಾಣ್ಯಾರ ಯಾರು ಊರಾಗ ಜಗಳ ಹಚ್ಚೋರು ಕುಡ್ಕರ್ರಿ ಹಚ್ಚಿದ ಜಗಳ ಬಿಡಿಸೋರು ಕುಡ್ಕರ್ರಿ ಕುಡುಕರಿಗೆ ಹುಚ್ಚಿರತ್ತಂದ ಬೇಡ್ರಿ ಕುಡುಕರಂತ ಶಾಣ್ಯಾರ ಯಾರು ಊರಾಗ ಹೆಚ್ಚಿನ ಬಡ್ಡಿ ಹೇಳಿ ಸಾಲ ಮಾಡೋರ ಕುಡುಕ್ರಿ ಊರಾಗ ಹೆಚ್ಚಿನ ಬಡ್ಡಿ ತಗೊಂಡು ಸಾಲ ಮಾಡೋರ ಕುಡುಕ್ರಿ ಕೊಟ್ಟವ್ರ ಗಂಟು ಗಪ್ ಮಾಡೋರ ಕುಡುಕ್ರಿ ಕುಡುಕರಿಗೆ ಹುಚ್ಚ ಮತ್ ಕುಡುಕರು ನೋಡ್ರಿ ದೇವ್ರ ಜಾತ್ರೆಯಾಗ ಪುರಾಣ ಪಟ್ಟಿ 10 ರೂಪಾಯಿ ಕೊಡಾಗಿಲ್ರಿ ಅದ್ರಾಗ ರೊಕ್ಕ ಉಳಿದ್ರೆ ಕುಡಿದ್ರೆ ಅರ್ಧ ಮನೆಗೆ ಹೋಗಿದ್ರಿ ಕುಡುಕರಿಗೆ ಹುಚ್ಚ ತಂದ್ರಿ ಕುಡುಕ್ರಂತ ಶಾಣ್ಯಾರ ಅದಕ್ಕೆ ಕಥಿ ಕಾದಂಬರಿ ಬರೆಯೋರೆಲ್ಲ ಕುಡುಕರಿ ಮತ್ತು ನಾವೇನು ಸಂಬಂಧ ತಿಳಿದ್ರೇನ್ರಿ ನಾನು ಮೊದಲು ಅವ್ರ ಕಂಪನಿ ಮೆಂಬರ್ ಇದ್ದವ್ರಿ ಈಗ ಪುಣ್ಯನವ್ರು ಕೂಡ ಗೆತ್ತಾರ ಮಾಡಿ ಎಲ್ಲ ನನಗೆ ಚಲೋ ಮಠ ಮಾಡಿ ಸ್ವಾಮಿಗಳು ಗುರುಗಳು ಹೇಳಿ ತಿಳುವಳಿಕೆ ಅವ್ರು ಹೇಳಿ ನಾನು ಸುಧಾರಣೆ ಮಾಡಿದ್ರು ಅದಕ್ಕೆ ಕುಡಿಬೇಡ ಕುಡಿತದಿಂದ ಮನುಷ್ಯನ ಸಂಸಾರ ಹಾಳಾಗ್ತಾವ ಯಾಕಂದ್ರೆ ಸಾಲ ಹಂಗೆ ಲಂಕಿ ಹೆಣ್ಮಕ್ಳು ಬಾರಂತೆ ಬೆಳ್ತಿರ್ತೈತಿ ನಾವು ಕುಡ್ಕೋತಾವ್ದೆ ಅಂದ್ರೆ ಮನೆ ತೆಗಿನ್ಯಾಗ ಕುಸುತ್ತೈತಿ ಯುವಕರು ನಮ್ಮ ಮುದುಕರು ಏನು ಯಾಕೆ ಮಾಡೋದಕ್ಕೆ ನಾವು ಮುದುಕರು ಹಾಕ್ಬೋದಕ್ಕೆ ನೀವು ಮಾತ್ರ ಕುಡಿಬೇಡ್ರಿ ಸಂಸಾರ ಹಾಳು ಮಾಡ್ಕೊಬೇಡ್ರಿ ಗೆಳತನದಾಗ ಒಂದು ಗೆಳತನದಾಗ ಮತ್ತು ಭಾಳ ಚಲೋ ಇದ್ರಂದ್ರೆ ನಮ್ಮಂತ ಉಪ್ಪು ಹಾಕೋರಿರ್ತಾರೆ ಇಬ್ಬರು ಊರಾಗ ಗೆಳತನದವ್ರು ಹುಡುಗರು ಭಾಳ ಹೊಟ್ಟವ್ರು ಗೆಳತನ ಅಗಲ್ತಿದ್ದೀರ ಇವ್ರು ಹೆಂಗೆ ಮಾಡಿ ಇವ್ರಿಗೆ ಗೆಳತನ ಅಗಲಿಸ್ಬೇಕು ಅಂತೇಳಿ ನಮ್ಮಂತ ಒಂದಿಬ್ರು ಖಾಲಿ ಕೂತಿರು ಅವ್ರೊಳಗೆ ಜಗಳ ಹೆಂಗೆ ಹಚ್ಬೇಕಿಲ್ಲ ಅಂತೇಳಿ ಕೂತಿರು ಒಂದು ಮುದುಕಿ ಹೇಳಿದ್ರು ಏನು ಬ್ಯಾಗಿ ಅವ್ರು ಅದೇನು ತಡಗಲ್ಲ ತಮ್ಮ ನನಗೆ ಕುಬ್ಸಾಕ್ ಕೊಡಿಸ್ ನೋಡು ಅವ್ರು ಯಾರಿಗಿಂದ ಅವ್ರ ಮನೆ ಹಚ್ಬೇಕು ಏನು ತಡಗಲ್ಲ ಅಂದ್ಕೂಡ ಒಂದು ಕುಬ್ಸಾಕ್ ಕೊಡಿಸಿದ್ರು ಅವ್ರಿಬ್ರು ಜೋಡಿ ಕೂತಿದ್ರು ಎಷ್ಟು ಮಜಾ ಮಾತಾಡ್ತವ್ರು ಅಯ್ಯ ತಮ್ಮ ಬಾಯಿಲ್ಲ ಅಂತ ಕರೆದು ಒಬ್ಬಕ್ಕೆ ಅವ ಅಲ್ಲೇ ಕೂತಿದ್ರು ಒಬ್ರು ಕರೆದು ನಾ ಹೇಳಿದ್ದು ಯಾರಿಗೂ ಹೇಳ್ಬಾರ್ದು ನಾನು ಇದಕ್ಕೆ ಹೇಳಿದ್ದು ಯಾರಿಗೂ ಹೇಳ್ಬಾರ್ದು ಇದು ಹೇಳ್ಕೊಂಡು ಹೋಗಿಬಿಟ್ರು ಮುದುಕಿ ಎಷ್ಟು ಶಾಣೆ ಮುದುಕಿ ನೀವು ಬಂದ ಏನು ಹೇಳ್ತಿದೆ ಆ ಮುದುಕಿ ಏನು ಯಾರಿಗೂ ಹೇಳ್ಬೇಡಲ್ಲ ಅದೇ ಇನ್ನು ನಾನು ಏನು ನೀನು ಹೋಸ್ ಬರ್ಲಿಕ್ಕೆ ನಾನು ಮುಂದೆ ಹೇಳ್ತಿದ್ದಿ ಮತ್ತು ಇದು ಹೇಳ್ಬೇಡ ನೀನು ಮುಂದೆ ಹೇಳ್ತೀನಿ ಬರೀ ಒಂದು ಮಾತಿಗೆ ಅವ್ರಿಗೆ ಎಂಟಾರು ಮುಗಿದು ಅದಕ್ಕೆ ಮಾತಂದ್ರೆ ಹಗರಿಲ್ಲ ಏನಿಲ್ಲ ಮಾಡೈತಿ ಮಾತಿಗೆ ಜಗವೆಲ್ಲ ಹೊರಗೈತಿ ಸೋತು ಉಚ್ಚಾರಣೆ ಎಚ್ಚಾರ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಇರಿಸಿದ್ದು ಮಾತು ಅರಸನ ತಿಳ್ಕೊಳಕ್ ಹಚ್ಚಿದ್ದು ಮಾತು
ತಿರ್ಕಗೆ ಅಧಿಕಾರ ಕೊಟ್ಟದ್ದು ಮಾತು, ಊರಿಗೆ ಊರಿಗೆ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತ್ಯಾಗ ಮರ ಮುಗಿಸಿದ್ದು ಮಾತು, ಹೂವಿನ ಹಂಗ ಅರಳಿದ್ದು ಮಾತು, ಮುಳ್ಳಿನ ಹಂಗ ನಟ್ಟದ್ದು ಮಾತು, ಬೇವಿನಕ್ಕಿಂತ ಕೈಯಾದ ಮಾತು, ಬೆಲ್ಲದಕ್ಕಿಂತ ಸರಿಯಾದ ಮಾತು, ಬೆಟ್ಟದಕ್ಕಿಂತ ಬಾರಾದ ಮಾತು, ರವದಿಯಕ್ಕಿಂತ ಹಗರಾದ ಮಾತು, ಬಲ್ಲವರ ಬಾಯಾಗ ಬೆಲ್ಲದ ಮಾತು, ಅಲದವರ ಬಾಯಾಗ ಗಿಲ್ಲದ ಮಾತು, ಬೀಳಿಗೆ ಬಿದ್ರಿ ಸಿದ್ಧನ ಮಾತು, ವಾಟ್ಸಪ್ ಮೊಬೈಲ್ದಾಗ ಹೆಸರಾದ ಮಾತು, ವಾಟ್ಸಪ್ ಮೊಬೈಲ್ದಾಗ ಹೆಸರಾದ ಮಾತು ಅಂತ ಹೇಳ್ತಾ ನನ್ನ ಕೆಲಸ ಏನಿಲ್ಲ. ನಾವೆಲ್ಲ ಗೆಳೆ ಹೊಡೆದೆವು, ಎಲ್ಲ ಮಾಡೇವು. ಈಗ ಏನಂದ್ರೆ ಬರೇ ಒಂದು ನಮ್ದೇನು ಈಗ ಪುರಾಣ ನಮಗೆ ಹೇಳಕ್ ಬರೋದಿಲ್ಲ. ನಾವೇನು ಹೇಳಿದ್ರು ಇವಾಗ ಪುರಾಣ ನಮ್ಮ ಬದುಕಿನ ಪುರಾಣ ಹೇಳೋರು. ಯಾಕಂದ್ರೆ ಇಂಥ ಪುರಾಣದಾಗ ನಮ್ಮ ಬದುಕಿನಾಗ ನಾವೆಲ್ಲ ನೊಂದೇವಿ ಬೆಂದೇವಿ. ನಿಮ್ಗೆ ಪುಣ್ಯದವ್ರಿಗೆ ನಮ್ಮ ಕೂಡ ಹಿರಿಯರ ಮಂದಿ ಕಷ್ಟ ತೋರಿಸ್ತಾರೆ ಇರ್ಬೋದು. ಅವಾಗ ಹಾಕೋದಾಗ ಕಡಿಬಿಡ್ತಿದ್ದಿಲ್ಲ, ಊಟ ಇರ್ತಿದ್ದಿಲ್ಲ. ಯಾರ ಹತ್ರ ದುಡಿಯಾಕ ಊಟಕ್ಕೆ ದುಡ್ದೇವಿ, ಊಟಕ್ಕೆ ಮಾಡೇವಿ. ಅದಕ್ಕೆ ಅವಾಗ ಪರಿಸ್ಥಿತಿ ಗಂಭೀರ ಇರ್ತಿತ್ತು. ಈಗ ಎಲ್ಲರಿಗೂ ರೊಕ್ಕಕ್ಕೆ ಕಮ್ಮಿ ಇಲ್ಲ. ನಾವು ಮಂದಿ ಕೊಟ್ಟು ಅರ್ವಿ ಹಾಕ್ಕೊಂಡೇವ್ರಿ. ಸುಳ್ಳು ಹೇಳ್ಬಾರ್ದು ಸಮಾಜಾಗ. ನಾವು ಮಂದಿ ಕೊಟ್ಟು ಅರ್ವಿ ಹಾಕ್ಕೊಂಡಿವಿ. ಇವತ್ತು ನಮಗೆ ರಗಡ ದೇವ್ರು ಕೊಟ್ಟಾನ. ಆದ್ರೆ ನೀವು ಪುಣ್ಯದವ್ರು. ನಿಮಗೆ ಊಟಕ್ಕೆ ಕಮ್ಮಿಲ್ಲ, ಅರ್ವಿ ಕಮ್ಮಿಲ್ಲ, ರೊಕ್ಕ ಕಮ್ಮಿಲ್ಲ, ಅಡ್ಡಾಡಕ್ಕೆ ಗಾಡಿ ಕಮ್ಮಿಲ್ಲ. ನಾ ಇವತ್ತು ಬರ್ಬಂದು ಆ ಡಾಯರ್ಗೆ ಹೇಳಿದ್ದು ₹2 ಚಾರ್ಜ್ ಇತ್ತು. 72 ಚಾರ್ಜ್ ಇದ್ರಾಗ ರೊಕ್ಕ ಇಲ್ಲದ ಬಾಗಿಲುಗಳು ತಕ್ಕ ನಡ್ಕೋತ ಬಂದಿದ್ದೆವು, ನಡ್ಕೋತ ಹೋಗ್ಯವು ರೊಕ್ಕ ಇಲ್ಲದ. ಅವಾಗ ನಡೆಯಕ್ಕೆ ವಾಟ್ ಗಟ್ಟಿದ್ರು. ಮತ್ತು ನಮ್ಮ ರೈತರಾಗಲಿ, ಊರಾಗ ಗಂಡು ಮಕ್ಕಳಾಗಲಿ, ದುಡಿಯಾಕ ಗಂಡು ಮಕ್ಕಳು ಗಟ್ಟಿ, ಹಡಿಯಾಕ ಹೆಣ್ಮಕ್ಳು ಗಟ್ಟಿ. ಅವ್ರು 18, 20 ಮಕ್ಕಳು ಹೊಡ್ತಿದ್ರು. ಇವು ಒಂದು ಬುದ್ಧಿ ತಗೊಂಡು ನಟ್ಟು ಕಟ್ಟು ಒಟ್ಟು ಮಕ್ಕಳು ಸಾಕಿ ಸರುತ್ತಿದ್ದ ಅಂತ ಗಟ್ಟಿತನ ಇತ್ತು. ಈಗ ಹೆಣ್ಮಕ್ಳು ಹಡಿಯಾಕ ಒಳ್ಳೆತ್ತಾರ, ಗಂಡು ಹುಡುಗರು ದುಡಿಯಾಕ ಒಳ್ಳೆತ್ತಾರ. ಈಗ ಗೊತ್ತಾಗ್ತಿದ ಒಟ್ಟು 5 ಆರಾಮ್ ಇರಬೇಕು, ಎಲ್ಲ ಆರಾಮ್ ಬರ್ಬೇಕು. ನಾವು ಮಾತ್ರ 5 ಆರಾಮ್ ಇರ್ಬೇಕು ಅಂತೇಳಿ ಮುಂಜಾನೆ ಅದು ದಗದಾಗ ಮಾಡೋದು ಬಿಟ್ಟು ನಸಿಗೆ ನೈದಾರ್ಲೆ ಓಡಾಡ್ತಿರ್ತಾವ. ನೋಡಿದ್ರು ಅಡುಗೆ ಮಾಡೋದು, ರೊಟ್ಟಿ ಮಾಡೋದು, ಗದ್ದಲು ಕರ್ಕೊಂಡು ಕಾಣ. ಈ ನೌಕರಿ ಅವ್ನು ಬೇಕತ್ತಾರ, ಗತ್ತು ಬೇರೆ ಐತಿ ಅಲ್ಲ. ನೌಕರಿ ಅವ್ರು ಕರ್ಕೊಂಡು ಅವ್ರಿಗೆ ಅಡುಗೆ ಮಾಡಕ್ ಬಂದ್ರೆ ಗದ್ದಲು ಕರ್ಕೊಂಡು ಕಣ ಮಾಡ್ಯಾಗ ಊಟ ಮಾಡೋದು. ಅದಕ್ಕೆ ನೌಕರಿಗೆ ಬೇಡ ಕಟ್ಟ್ಯಾರ ಅವ್ರು. ಮತ್ತೆ ಈ ಮಕ್ಕಳು ತಾಯಿ ತಂದಿಗೆ ಹೋಗಿ ಬುದ್ಧಿಲ್ಲ. ಬಡವ ಸಣ್ಣದಾಗ ಲಗ್ನ ಮಾಡಿ ಬಿಡ್ಲತ್ತಂದ್ರೆ ಇವ್ರದ್ದು ಬೇಡ. ಹೊರಗೆ ಬಂದ್ರೆ ಹಬ್ಗೆ ನೋಡ ನೀರಾಗಿದ್ರ ಮಸಲಿಗೆ ಒಂದಾಗ ಆಗಿಬಿಟ್ಟೈತಿ. ಮಕ್ಕಳು ಹಾಡ್ದವ್ರು ಹಣಿದಾರ. ಯಾಕಂದ್ರೆ ಸಣ್ಣ ಮಕ್ಕಳು ಲಗ್ನ ಮಾಡಿ ಅವ್ರು ಊರಾಗ ನಮ್ಮಂತ ಕಿಟ್ವಿ ಬೇಡ ಹೋಗಿ ಪೊಲೀಸರು ಹೇಳಿಬಿಟ್ಟಿರ್ತಾರೆ. ಮತ್ತು ಪೊಲೀಸ್ ಹಂಗೆ ಬರಂಗಿಲ್ಲ. ನಮ್ಮ ಓಣ್ಯಾನ ಹುಳ ಅಲ್ಲಿ ಹೋಗಿ ಯಾವ್ದು ಹಬ್ಗೇನು ಹುಳ ಒಂದು ಹುಳ ಕರ್ಕೊಂಡ್ ಬರ್ಬೇಕ ಹೋಗಿ ಕರ್ಕೊಂಡ್ ಬರ್ತಾವಲ್ಲ, ಹಂಗೆ ಹೋಗಿ ಕರ್ಕೊಂಡ್ಬಂದು ನಮ್ಮ ಕಂಪ್ಲೇಂಟ್ ಕೊಟ್ಟು ಹೊರಗೆ ಹೋಗಿ ಕೂತ್ಬಿಡ್ತಾರೆ. ಅದಕ್ಕೆ ಅಂಥವ್ರೊಳಗೆ 32 ಹಳ್ಳಿಯೊಳಗೆ ನಾಲಿ ಹೆಂಗೆ ಬದುಕ್ತೈತಲ್ಲ ಹಂಗೆ ದುಷ್ಟರು ಕಳ್ಳರು ಸೂಳ್ರು ಅವ್ರೊಳಗೆ ಒಳ್ಳೆಯವ್ರು ನಾವು ಹೆಂಗೆ ಬದುಕು. ಯಾಕಂದ್ರೆ ಕಾಡಿನಾಗ ಹೆಂಗೆ ಮೃಗ ಎತ್ತು ತುಂಬಿದ್ರು ಅಲ್ಲೇ ಮಲ ಚಿಗರಿ ಅವು ನೌಲು ಅವೆಲ್ಲ ಬದುಕ್ತಾವ. ನೀರಾಗ ಮಸಳಿ ಇದು ಇದ್ರೆ ಮೇನಲ್ಲಿ ಬದುಕ್ತಾವ. ಕಾಡಿನಾಗ ಅವು ಬದುಕ್ತಾವ. ನಾಡಿನಾಗ ನಾವು ಕಳ್ಳರು ಸುಳ್ರು ಒಳ್ಳೆಯವ್ರು ಕೂಡ ನಾವು ಬದುಕ್ಬೇಕು. ಬಿಟ್ಟರೆ ಬದುಕು ಎಲ್ಲಿ ಇಲ್ಲ. ಬೇರೆ ಹೋಗಕ್ಕೆ ದಾರಿನೇ ಇಲ್ಲ. ಎಲ್ಲರೂ ಕೂಡೇ ಬದುಕಬೇಕು. ಅಂತ ಬದುಕಿನ ಒಂದು ಅದ್ಭುತ ಬದುಕನ್ನು ಕಟ್ಕೊಡುವಂಥ ಯುವಕರು ನೀವಾಗಲಿ. ಯಾಕಂದ್ರೆ ನಾವು ಇವ್ರು ಕೂಡ ಮಾತಾಡೋದ್ರಿಂದ ನಾವು ಏನು ಹೇಳಿದ್ರು ನಿಮ್ಗೆ ಹೇಳ್ಬೇಕಾಗೈತಿ. ನಿಮ್ಗೆ ಹೇಳ್ಬೇಕು. ಯಾಕಂದ್ರೆ ಈಗ ನಮ್ಮನ್ನು ನಾಳೆ ಮುಂದೆ ಸಾಕಿ ಸರಿಯವ್ರು ನೀವ. ನಮ್ಮ ಆಸೆದ ಕನಸೆಲ್ಲ ನಿಮ್ಮ ಮ್ಯಾಗ. ನಮ್ಮ ಹಿಂದಿನ ಹಿರಿಯರು ಕನಸು ಕಟ್ಟಿದ್ರು ನಮ್ಮ ಮ್ಯಾಗ. ಇವತ್ತು ನಾವು ಕನಸು ಕಟ್ಟೇವು ನಿಮ್ಮ ಮ್ಯಾಗ. ನಮ್ಮ ಹಿಂದಿನ ಹಿರಿಯರು ಹಣ್ಣಿನ ಗಿಡ, ಮಾವಿನ ಗಿಡ, ಗುಡಿ ಗುಂಡಾರು ಕಟ್ಟಾದ್ರೆ ಈಗ ನಾವು ಕಟ್ಟೇವೆ. ಯಾರ ಸಂಬಂಧ? ನಿಮ್ಮ ಸಂಬಂಧ. ಇನ್ನು ನೀವು ಕಟ್ಟೋದು ಯಾರ ಸಂಬಂಧ? ಮುಂದೆ ಅವ್ರ ಸಂಬಂಧ. ಈಗ ನೋಡಿ ಒಂದು ಮನೆಯಾಗ ಹೆಣ್ಣು ತಗೊಂಡು ಲಗ್ನ ಹಾಕ್ಯವು. ನಾವು 2 ಮಕ್ಕಳು ಹೊಡ್ತೇವೆ, ಹೆಣ್ಣು ಗಂಡು ಹೊಡ್ತೇವೆ. ನಾವು ಮುಂದೆ ಕೊಟ್ಟು ಅವ್ರು ಹೋಗೋದು. ಹಿಂಗೆ ಅವ್ರು ಕೊಟ್ಟು ಇವ್ರು ತಗೋದು ಅವ್ರು. ಈಗ ಅಪ್ಪ ಸತ್ಗಾನ ಮಗನ ಮ್ಯಾಗ ಅಪ್ಪನ ಪಟ್ಗ ತಪ್ಪಿ ಹಾಕ್ತಾರೆ ಕಡಿಮ್ಯಾಗ. ಅವ್ರು ಬಾರ ಹೊತ್ಕೊರಪ್ಪ ಹಾಕ್ತೇವೆ. ಹಂಗೆ ಹೇಳಿ ಈಗ ನಮ್ಮ ದುಡ್ಡು ಬಾರ್ ಎಲ್ಲ ಇಳ್ದಾವ್. ಏನು ಬಾರ್ ಇದ್ರು ನಿಮ್ಮ ಮ್ಯಾಗ ಅದಾವ. ನೀವ ಎಲ್ಲರೂ ನಮ್ಮ ದೇಶದ ಸಂಪತ್ತು ನೀವು ಆಗ್ರಿ. ನನ್ನೆಲ್ಲ ಕಲಿಸಿ ಹಿರಿಯರು ಕೇಳೋ ಚಿಕ್ಕ ಬೀರ, ಕೇಳೋ ದೊಡ್ಡ ಬೀರ ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪೇಟೆ ಊರ. ಜನಕ್ಕೆ ಮಾರಲು ಜಾತಕ್ಕೆ ಮಾರಲು
ಕಳಿಸ್ಕೊಡೋದು ಮಾತಿಗೆ ಜಗವೆಲ್ಲ ಮರಳು. ಅವ್ರದೊಂದು ಗುಂಪ ಇವ್ರದೊಂದು ಗುಂಪ, ಒಂದೊಂದು ಜಾತಿಯಾಗ 3-4 ಗುಂಪ, ಒಳಗ ಈ ಸಪ್ಪ ಮ್ಯಾಲೆಪ್ಪ ಸಪ್ಪ, ಎಲ್ಲರ ಜಾತಿಯಾಗಿ ನಡೆದೈತಪ್ಪ. ತುಂಬ್ಕೊಂಡ ಹಟ್ಟಿ ಆಗ್ಯಾರ ಗಟ್ಟಿ, ಜಾತಿಯ ಹೆಸರ ಮ್ಯಾಗ ಕೋಟಿ ಲೂಟಿ. ಜಗತಾರ ಬಾಲ ಹಿಡಿದಾರ ಕಾಲ, ಗಡಗಡ ನಡಗ ತೈತೋ ಜಗವೆಲ್ಲ. ಶಾಣ ಕೂಡಿ ಊರು ವರ್ಷ ಮಾಡಿ ಕಾಲದಾಗ ಹೊಂಟಾರ ರಾತ್ರಿ ಓಡಿ. ತುಂಬಿಕೊಂಡ ಹೊಟ್ಟಿ ಆಗ್ಯಾರ ಗಟ್ಟಿ, ಜಾತಿಯ ಹೆಸರ ಮೇಲೆ ಕೋಟಿ ಲೂಟಿ. ಇದ್ರಾಗ ನಾವ ಬೇಸಿ ಅಡಿಯಾಗ ಕುರಿ ಬೇಸಿ, ಸುಖದಿಂದ ಇರ್ತೇವೋ ಕುರಿ ಮರಿಗೆ ಹಾಲುಣಿಸಿ, ಸುಖದಿಂದ ಇರ್ತೇವೋ ಕುರಿ ಮರಿಗೆ ಹಾಲುಣಿಸಿ ಅಂತ ಹೇಳ್ತಾ, ಭೂಮಿ ತಾಯಿ ಕೂಡ ದುಡಿದು ನಮ್ಮ ರೈತರಲ್ಲಿ ಸುಖದಿಂದ ಇರ್ತಾರು. ಮತ್ತು ಕುರಿ ಮರಿಯಾಗಿ ದುಡಿದು ಇವ್ರು ಸುಖದಿಂದ ಇರ್ತಾರು. ಮತ್ತು ರೊಕ್ಕ ಸಾಹುಕಾರ ನೌಕರಿ ಪಗಿ ಮಾಡಿ ಅವ್ರು ಸುಖದಿಂದ ಒಳಗೆ ಗದ್ದೆ 2,000 ಯಾರು ಅಂದ್ರೆ ನಮ್ಮಂಥ ಕಂಪ್ನಿ ಇರ್ತೈತಿ. ಹಚ್ಚಿ ಅವ್ರಿಗೊಂದು ಹೇಳೋದು ನಮಗೊಂದು ಹೇಳೋದು, ಹಚ್ಚಿ ಊರು ಗುಡಿ ಹಚ್ಚಿ ನೀರು ಹೋಗಿ ಕೂತು ಬಿಡೋದು. ಅವಾಗ ಊರು ಬಳಿ ಸುಟ್ಟೈತಿ, ಹೌದಲ್ಲ ಯಾವಾಗ ಸುಟ್ಟಿ ಗೊತ್ತಿಲ್ಲ ಕೂತು ಬಿಡ್ತಾರೆ. ಅಂಥ ಮಂದಿ ಒಳಗೆ ನೀವು ಚಲೋ ಅಂತ ಆಗಲಿ. ಮತ್ತು ನಮ್ಮ ಊರಿಗೆ ಹೆಸರ, ನಮ್ಮ ನಾಡಿಗೆ ಹೆಸರ, ನಮ್ಮ ದೇಶಕ್ಕೆ ಹೆಸರ ನಿಮ್ಮಿಂದ ತರಲಿ ಅಂತ ಹೇಳ್ತಾ, ಬೆಳೆದ ಹೆಮ್ಮರ ಆಗಲಿ ನಮ್ಮ ಚೆಲುವ ಕನ್ನಡ ನಾಡ. ಎಷ್ಟೋ ಮಂದಿ ಕವಿಗಳ ಹುಟ್ಟಿ ಬರೆದಿಟ್ಟರ ಹಾಡ, ಹೆಂಗ ವರ್ಣಿಸಿ ಹೇಳಲಿ ನಮ್ಮ ಕನ್ನಡದ ಬಣ್ಣ. ಉದಿಯಾಳೆಲೆ ಸೂರ್ಯ ಮೂಡುವಾಗ ಬಿದ್ದಂಗ ಕಿರಣ, ರಾತ್ರಿ ಆಳೆದಾಗ ಆಕಾಶದೊಳಗೆ ಮೂಡಿದಂಗ ಚಿಕ್ಕಿ. ಕನ್ನಡ ತಾಯಿನ ಹೊಗಳರ ಕವಿಗಳು ಪ್ರೀತಿ ಬಂದ ಹುಕ್ಕಿ. ಏಸು ಜನ್ಮನ್ನ ಹುಟ್ಟಿ ಬಂದರು ಕನ್ನಡ ನಾಡು ಇರಲಿ, ಪಂಪ ರಣ್ಣನಾಗ ಕವಿಯ ಬರುವ ಹವ್ಯಾಸ ನನಗಿರಲಿ. ಕನಕದಾಸರಾಗ ಹರಿಯ ನಾಮವನ್ ಇರ್ಲಿ ನಾಲಿಗೆ ಮ್ಯಾಗ, ಕಟ್ಟಿದ ನುಡಿಯ ಗಟ್ಟೆ ಉಳಿಲು ಸರ್ವಜ್ಞ ನಂಗ. ಕಾಳಿದಾಸನಂಗ ಕಾವ್ಯವಾಣಿ ಬರಲಿ ನನಗೆ ಮೋಡಿ. ಕನ್ನಡಮ್ಮನ ಕರುಣೆಯ ಕಣ್ಣ ಇರ್ಲಿ ನನ್ನ ಜೋಡಿ. ಕನ್ನಡ ಭೂಮಿ ವಿದ್ಯಾಲಯ ಅನ್ನಿ ತುಂಬಿದಂತ ಪಣತಿ, ಜ್ಞಾನದ ಬತ್ತಿ ಕವಿಗಳಾತ್ಮದ ಬೆಳಗತಾವ ಜ್ಯೋತಿ. ಜ್ಞಾನದ ಬತ್ತಿ ಕವಿಗಳಾತ್ಮ ಬೆಳಗತಾವ ಜ್ಯೋತಿ ಅಂತ ಹೇಳ್ತಾ, ಪ್ರೀತಿ ಸರ್ಪಣಿ ಕೊಂಡಿ ಸೌದ ಸಣ್ಣ ಆಗ್ಯಾವೋ, ಎಲ್ಲರ ಮನದಾಗ ಸಂಶಯದ ಬೀಜ ಮಳಿ ಕೊಡದಾವೋ. ಎಲ್ಲಿ ಹೋದರೂ ಕಾಣದಂಗ ಆಗೈತೋ ಪ್ರೀತಿ, ಎಲ್ಲರ ಮನದಾಗ ಜಾತಿ ಮುಳ್ಳ ಅಳಿಕೆ ಅಳಕತೈತಿ. ಹುಡುಕಿ ಆಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ, ಎಲ್ಲ ಧರ್ಮದ ದಾರ್ಯಾಗ ಬಿದ್ದವ್ ಜಾತಿಯ ಮುಳ್ಳ. ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ, ಹಳ್ಳ್ಯಾಗ ಪ್ಯಾಟ್ಯಾಗ ಹತ್ತೈತಿ ಉರಿಯ ಅದ ಕಿಡಿಯ ಬಿದ್ದ. ಕಳ್ಳರ ಸುಳ್ಳರ ಊರಿಗೆಲ್ಲ ಉರಿಯ ಹಚ್ಚಾರೋ, ಒಳ್ಳೆ ಮಂದಿ ಅದ ಊರಿಯಾಗ ಸುತ್ತಕೊಂಡು ಸತ್ತಾರೋ. ಸತ್ತುಳು ಶರಣರ ಸತ್ತರ ಅಣಬೇಡ ಬರ್ತಾರೋ ಹುಟ್ಟಿ, ಸತ್ತುಳು ಶರಣರ ಸತ್ತರ ಅಣಬೇಡ ಬರ್ತಾರೋ ಹುಟ್ಟಿ. ಇಂದವ ನಾಳೆ ಜಾತಿ ಮುಳ್ಳ ಸುಡ್ತಾರೋ ಗಟ್ಟಿ. ದೇಶದೊಳಗ ದ್ವೇಷ ಕತ್ತದಾಗ ಜ್ಞಾನ ದೀಪ ಹತ್ತಿ, ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿ ಹೂವು ಬೆಳಿಲಿ. ಬೀಳಿಗೆ ಊರ ಬಿದಿರಿಸಿದ್ದನ ಕೇಳರಿ ಮನಸ್ಸಿಟ್ಟ, ಸರ್ವ ಧರ್ಮದವರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ. ಸರ್ವ ಧರ್ಮದವರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಅಂತ ಹೇಳ್ತಾ, ಎಲ್ಲರೂ ಪ್ರೀತಿಯಿಂದ ಬಾಳಿ ಬದುಕುಲ ಒಂದು ಬದುಕ. ನಾವಿರೋದ 3 ದಿನ ಇರ್ತೇವೆ. ಸಾಂಬಣ ತ್ರಿಶೂಲ ಕಟ್ಟಿಸಲು 3, ಹಣಿಮೇಲೆ ಈ ಬುತ್ತಿಗೆ ಅಡಿಗಳ 3, ಕೈಲಾಸದಾಗ ತ್ರಿಮೂರ್ತಿಗಳ 3, ಆದಿ ಕಾಲಕ್ಕೆ ಬಸವನಿಗೆ ಕೋಣ ಇದ್ದು ಕೇಳರಿ 3, ಬಾಲ್ಯ ಯೌವನ ಮುಪ್ಪವು 3, ತೂರು ಬೆಟ್ಟದಲ್ಲಿ ರಾಶಿಗೆ ಕಾಲವು 3, ಮಾನವ ದಿನದ ಸಂತಿಯು 3, ಬಿತ್ತು ಕೂರಿಗೆ ತಾಳವು 3, ಒಲಿಗೆ ಹೂಡುವ ಗುಂಡವು 3 ದಿನ ಬಾಳಿ ಬದುಕ್ತೀವಿ. 3 ದಿನದಾಗ ಎಲ್ಲರೂ ಪ್ರೀತಿನೇ ಬಾಳಿ ಬದುಕು ಚಂತ ಇರುದು ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡಕ್ಕ ಹಚ್ಚಿರಿ. ಆದರೆ ನಮಗೆಲ್ಲ ಹಿರಿಯರನ್ನ ಸನ್ಮಾನ ಮಾಡಿದ್ರಿ. ನೀವೆಲ್ಲ ಒಂದು ನಿಮ್ಮ ತನನ ಒಂದು ಒಳ್ಳೆತನ ನನಗೆ ಗೊತ್ತಾಗ, ಹಿರಿಯರ ಮ್ಯಾಲ ಕುಂದಿಸಿ ನೀವೆಲ್ಲರೂ ಸಣ್ಣ ಹುಡುಗರಿಗೆ ಕೂತು ಕೇಳ್ತೀರಿ. ನಿಮ್ಮೆಲ್ಲರೂ ಆ ಭಗವಂತ ಸಿದ್ದೇಶ್ವರ ನಿತ್ಯ ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತ ನಿಮ್ಮ ಬದುಕಿಗೆ ಒಳ್ಳೆತನ ಕೊಡಲಿ ಅಂತ ಹೇಳ್ತಾ, ನೀವೆಲ್ಲರೂ ನಮ್ಮ ನಾಡನ್ನು ಬೆಳೆಯುವಂಥ ಯುವಕರು ನೀವು ಆಗಲಿ ಅಂತೇಳಿ ಹಾರೈಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ